ನಮಸ್ತೆ ಚಿಲ್ಡ್ರನ್, ಗುಡ್ ಈವ್ನಿಂಗ್. ಫಿಸಿಕ್ಸ್ನ ಇಂಟ್ರೋ ಕ್ಲಾಸ್ನಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ ಇಂಪಾರ್ಟೆಂಟ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್. ಫಿಸಿಕ್ಸನ್ನು ತುಂಬ ನೀಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವ್ದು ಬೇಕು ಅಂತ. ಸೊ ಆನ್ ದ್ಯಾಟ್ ಪಾರ್ಟ್ ಟುಡೇ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟಾರ್ಸ್. ಸರ್, ವಾಟ್ ಈಸ್ ದಿಸ್ ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟಾರ್ಸ್? ನಮಗೆ ಈ ಪ್ರೋಸೆಸ್ ಯಾಕೆ ಬೇಕು? ಲೆಟ್ಸ್ ಹ್ಯಾವ್ ದ ಸ್ಲೈಡ್. ಓಕೆ ಸರ್, ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟಾರ್ಸ್ ಅಂದರೆ ಏನು? Look here, all the physical quantities in the world is mainly categorized into two categories. Before we move into that, I want you to understand this example. ನೀವೆಲ್ಲೋ ನಿಂತಿದ್ದೀರಾ, ಯಾರೋ ನಿಮ್ಮ ಫ್ರೆಂಡ್ ಬಂದರು, ಹಲೋ ಎಷ್ಟು ಕೆ ಜಿ ಇದೆಯಾ ಮಗ ನೀನು ಅಂತ ಕೇಳಿದರು. ನೀವು ಹೇಳಿದ್ರಿ, ಸರ್ ಅರೌಂಡ್ ಒಂದು 70 kg ಇದ್ದೀನಿ ಅಂತಂದ್ರಿ. ಓಕೆ, 70 kg ಅಂತ ಅಂದ್ರಿ. ಈಗ ಅವ್ರು ಕೇಳಿದ್ರು, ನಿಮ್ಮ ಮನೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರಿ. ನೀವೇನು ಹೇಳಿದ್ರಿ? ಓಕೆ, ಇಲ್ಲಿ ನಿಮ್ಮ ಮನೆ ಇದೆ ಅಂತ ಇಟ್ಕೊಳ್ಳೋಣ, ನೀವು ಇಲ್ಲಿದ್ದೀರಾ ಅಂತ ಇಟ್ಕೊಳ್ಳೋಣ. ನೀವು ಹೇಳಿದ್ರಿ ಸ್ಟ್ರೈಟ್ 1 kilometer ಹೋಗಬೇಕು, 1 kilometer ಸ್ಟ್ರೈಟ್. ಓಕೆ, ದೆನ್ ವಿ ಶುಡ್ ಟರ್ನ್ ಲೆಫ್ಟ್, ಟರ್ನ್ ರೈಟ್ ಅಂತ ಅಂದ್ಕೊಂಡ್ವಿ. ಓಕೆ, ಇದನ್ನು ನಾನು ಲೆಫ್ಟ್ ಅಂತ ಅಂದ್ಕೊಳ್ತೀನಿ, ಇದನ್ನು ರೈಟ್ ಅಂತ ಅಂದ್ಕೊಳ್ತೀನಿ. ಸೊ ನೀವೀಗ ಮನೆ ಅಡ್ರೆಸ್ ಕೇಳಿದಾಗ ಏನು ಹೇಳಿದ್ರಿ? ನಿಮ್ಮ ಮನೆ ಎಲ್ಲಿ ಬರ್ತದೆ? 1 kilometer ಸ್ಟ್ರೈಟ್, ದೆನ್ ವಿ ಹ್ಯಾವ್ ಟು ಟರ್ನ್ right, then we have to move around 250 meters 250 meters towards right. ಆದರೆ ನಿಮ್ಮ ವೆಯ್ಟ್ ಕೇಳಿದಾಗ ಏನು ಹೇಳಿದ್ರಿ? ಜಸ್ಟ್ 60 kg. ನೋಡಿ, ನಿಮ್ಮ ವೆಯ್ಟ್ ಕೇಳಿದಾಗ ನೀವು ಬರೀ 60 kg ಅಂದ್ರಿ. ಯಾವ ಡೈರೆಕ್ಷನಲ್ಲಿ ಅಂತ ಹೇಳಿದ್ರ? ಯಾವ ಡೈರೆಕ್ಷನಲ್ಲಿ ಅಂತ ಹೇಳಲಿಲ್ಲ. ಅದೇ ನಿಮ್ಮ ಮನೆ ಅಡ್ರೆಸ್ ಕೇಳಿದಾಗ ಹೇಗೆ ಹೇಳಿದಿರಾ? 1 kilometer ಸ್ಟ್ರೈಟ್, ದೆನ್ ಟರ್ನ್ ರೈಟ್, ದೆನ್ ಮೂವ್ 250 meters. ಏನು ಕೊಟ್ರಿ ಇಲ್ಲಿ? ಎಷ್ಟು ದೂರ ಹೋಗಬೇಕು ಅಂತಲೂ ಕೊಟ್ರಿ, 1.25 kilometer. ಓಕೆ, ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತಲೂ ಹೇಳಿದ್ರಿ. ಸೊ ಒಂದು ಕ್ವಶನ್ಗೆ ಡೈರೆಕ್ಷನ್ ಮೆನ್ಷನ್ ಮಾಡ್ತೀರಾ, ಇನ್ನೊಂದು ಕ್ವಶನ್ಗೆ ಡೈರೆಕ್ಷನ್ ಮೆನ್ಷನ್ ಮಾಡಲಿಲ್ಲ. ಯಾಕೆ? ನಿಮ್ಮ ಮಾಸ್ಗೂ ನೀವು ಕೊಟ್ಟಂಥ ಡೈರೆಕ್ಷನ್ಗೂ ಏನು ವ್ಯತ್ಯಾಸ ಇತ್ತು? ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ಮಕ್ಕಳ. ಎವ್ರಿ ಫಿಸಿಕಲ್ ಕ್ವಾಂಟಿಟಿ ಇನ್ ದಿಸ್ ವರ್ಲ್ಡ್, ಜಗತ್ತಲ್ಲಿ ಏನೇನು ಫಿಸಿಕಲ್ ಕ್ವಾಂಟಿಟಿ ನಿಮ್ಮ ಕಣ್ಣಲ್ಲಿ ನೋಡ್ಬೋದೋ, ಅದನ್ನು ನೀವು ಗೇಜ್ ಮಾಡ್ಬೋದು. ಆ ಎಲ್ಲ ಫಿಸಿಕಲ್ ಕ್ವಾಂಟಿಟಿಗಳನ್ನ ವಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು two categories, that is scalars and vectors. Scalars and vectors. Sir, what is this scalars? These scalars, they have only magnitude. These vectors, they have both the magnitude and direction. So let us discuss these things in detail. Now we are going to study these two categories in details. Okay, what are scalars? Scalar quantity. So what is scalar quantity? Scalar means, whenever the scalar word you hear scalar, always be associated with these things, that is magnitude. Sir, what is magnitude? Magnitude is how much, ಎಷ್ಟಿದೆ. ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ತಗೊಂಡ್ವಿ, ಸ್ವಲ್ಪ ಇದೆಯಾ, ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ, ಇದೆಲ್ಲ ಏನಿದು? ಅಮೌಂಟ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟಿ ಎಷ್ಟಿದೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡಬೇಕು. ಸೊ ಮ್ಯಾಗ್ನಿಟ್ಯೂಡ್, ಈ ಫಿಸಿಕಲ್ ಕ್ವಾಂಟಿಟೀಸ್ಗಳು ಎಷ್ಟಿದೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಯಾವ ಡೈರೆಕ್ಷನ್ಲಿದೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಸರ್, ಯಾವ ಥರ ಕ್ವಾಂಟಿಟಿಗಳು? ಓಕೆ, ಸೊ ಲೆಟ್ಸ್ ಡಿಫೈನ್ ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಆಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಬಟ್ ದೇ ಡು ನಾಟ್ ಹ್ಯಾವ್ ಡೈರೆಕ್ಷನ್. ದೇ ಡೋಂಟ್ ಹ್ಯಾವ್ ಎನಿ ಡೈರೆಕ್ಷನ್, ಆ್ಯಂಡ್ ದೇರ್ ಡೈರೆಕ್ಷನ್, ದೇ ಡೋಂಟ್ ಹ್ಯಾವ್ ಡೈರೆಕ್ಷನ್, ಆ್ಯಂಡ್ we will only mention their magnitude. So what are the examples? Okay, let us study these examples: mass, time, speed and volume. ಈಗ ನಾವು ಯಾವುದೋ ಒಂದು ರೈಸ್ ಬ್ಯಾಗ್ ತರ್ತಾ ಇದ್ವಿ, ರೈಸ್ ಬ್ಯಾಗ್ ತರಲಿಕ್ಕೆ ಹೋದ್ವಿ. ನಾವು ಅಂಗಡಿಯಲ್ಲಿ ಏನು ಕೇಳ್ತೀವಿ? ಸರ್, ಗಿವ್ ಅಸ್ 25 kg ರೈಸ್ ಬ್ಯಾಗ್, 25 kg ರೈಸ್ ಬ್ಯಾಗ್ ಅಂತ ಹೇಳಿದ್ವಿ. ಸೊ 25 kg ಅಂತ ಹೇಳಿದ್ವಿ ಹೊರತು ನಾವು ಯಾವ ಡೈರೆಕ್ಷನಿಂದ 25 ಅಂತ ಹೇಳಿದ್ವಾ? ಮೇಲಿಂದ ಕೆಳಗೆ 25, ರೈಟಿಂದ ಲೆಫ್ಟಿಗೆ, ಈ ಥರ ಏನಾರು ಹೇಳಿದ್ವಾ? ಈಸ್ಟಲ್ಲಿ 25 ಕೊಡಿ, ವೆಸ್ಟಲ್ಲಿ 25 ಕೊಡಿ. ವಿ ನೆವರ್ ಸೆಡ್ ಎನಿಥಿಂಗ್, ವಿ ಸೆಡ್ ಓನ್ಲಿ 25 kg. ಆಮ್ ಐ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಓಕೆ, ಈಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ನೆಕ್ಸ್ಟ್ ಎಕ್ಸಾಂಪಲ್, ಓಕೆ, ಇಲ್ಲೇ ಬರೆದು ಬಿಡ್ತೀನಿ ಮಕ್ಕಳ. 25 kg ಅಂತ ಮಾಸನ್ನು ಕೇಳಿದ್ವಿ. ಓಕೆ, 25 kg. ನೆಕ್ಸ್ಟ್ ಟೈಮ್ ಅಕಸ್ಮಾತ್ ನಾನು ನಿಮಗೆ ಟೈಮ್ ಕೇಳ್ತೀನಿ, ಡೈಲಿ ಎಷ್ಟು ಅವರ್ ಎಕ್ಸಸೈಸ್ ಮಾಡ್ತೀರಾ? ಎಷ್ಟು ಟೈಮ್ ಎಕ್ಸಸೈಸ್ ಮಾಡ್ತೀರಾ? ಸರ್, 1 hour. ಯು ಸೆಡ್ 1 hour. ಇನ್ ವಿಚ್ ಡೈರೆಕ್ಷನ್ 1 hour? ನೋ ಸರ್, time doesn't have any direction, it has only magnitude. 1 hour, that's it. ತಿಂಡಿ ತಿನ್ನಲಿಕ್ಕೆ ಎಷ್ಟೊತ್ತು ತಗೊಳ್ತೀರಾ? 10 minutes. ಕಾಲೇಜಿಂದ ಮನೆಗೆ ಬರಲಿಕ್ಕೆ ಎಷ್ಟೊತ್ತು ಟೈಮ್ ತಗೊಳ್ತೀರಾ? ಸರ್, ಮೇ ಬಿ ಸಮ್ 20 minutes.
ಏನು ಹೇಳ್ತಿದ್ದೀರಾ 20 ಮಿನಿಟ್ಸ್, ದಟ್ಸ್ ಇಟ್. ಈಗ ಸ್ಪೀಡ್ ಅಂತ ಬಂದ್ವಿ, ನೀವು ವೆಹಿಕಲಲ್ಲಿ ಬರ್ತಾ ಇದ್ದೀರಾ, ಎಷ್ಟೋ ಸ್ಪೀಡಲ್ಲಿ ಬರ್ತಾ ಇದ್ದೀರಾ. ಸೊ ಆಗ ನೀವು ನೋಡಿದ್ರಿ ಸ್ಪೀಡೋಮೀಟ್ರ್ ತೋರಿಸ್ತಾ ಇದೆ, ಎಷ್ಟು ತೋರಿಸ್ತಾ ಇದೆ, ಸಮ್ 70 ಕಿಲೋಮೀಟರ್ ಪರ್ ಅವರ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್? ಇದೇ ಸ್ಪೀಡಲ್ಲಿ ನೀವು ಮೂವ್ ಆದರೆ ನೀವು ಎಷ್ಟು ದೂರ ಹೋಗ್ತೀರಾ 1 ಅವರಲ್ಲಿ? 70 ಕಿಲೋಮೀಟರ್ ಅಂತ ತೋರಿಸ್ತಿದೆ. ಯಾವ ಡೈರೆಕ್ಷನ್ ಹೋಗ್ತೀರಾ ಅಂತ ತೋರಿಸ್ತಿದೆಯಾ? ಇಲ್ಲ. ಸೊ ದಟ್ ಈಸ್ ಶೋಯಿಂಗ್ 70 ಕಿಲೋಮೀಟರ್ ಪರ್ ಅವರ್. ಸೊ ಸ್ಪೀಡ್. ಈಗ ವಾಲ್ಯೂಮ್ ತಗೊಳ್ಳೋಣ. ಸೊ ವೆನ್ ವಿ ಕಮ್ ಇನ್ ಟು ವಾಲ್ಯೂಮಿಗೆ ಬಂದ್ವಿ. ಈಗ ಒಂದು ಬಾಕ್ಸ್ ತೊಗೊಳ್ಳೋಣ ಮಕ್ಕಳ, ಈ ಥರ ಒಂದು ಬಾಕ್ಸ್ ತೊಗೊಳ್ಳೋಣ. ಓಕೆ, ಈ ಬಾಕ್ಸಲ್ಲಿ ನಾವು ಎಷ್ಟು ವಾಲ್ಯೂಮ್ ಇದೆ ಅಂದರೆ ಎಷ್ಟು ಸ್ಪೇಸ್ ಇದೆ ಅಂತ ಲೆಕ್ಕ ಹಾಕಬೇಕು ಅಂತ ಅಂದ್ಕೊಳ್ಳೋಣ. ಸೊ ಲೆಂತ್ ಎಷ್ಟಿದೆ 2 ಮೀಟರ್, ಹೈಟ್ ಎಷ್ಟಿದೆ 2 ಮೀಟರ್, ಬ್ರೆಡ್ತ್ ಎಷ್ಟಿದೆ 2 ಮೀಟರ್. ಸೊ ಇದ್ರ ವಾಲ್ಯೂಮ್ ಹೇಗೆ ಲೆಕ್ಕ ಹಾಕ್ತೀವಿ? 2 ಮೀಟರ್ ಇಂಟು 2 ಮೀಟರ್ ಇಂಟು 2 ಮೀಟರ್. ಸೊ ಟುಗೆದರ್ ಇಟ್ ಗಿವ್ಸ್ 2 ಇಂಟು 2 ಇಂಟು 2 ಈಸ್ 8 ಮೀಟರ್ ಕ್ಯೂಬ್. 8 ಮೀಟರ್ ಕ್ಯೂಬ್. ಸೊ ಆ ಬಾಕ್ಸ್ನ ವಾಲ್ಯೂಮ್ ಎಷ್ಟು, ಸ್ಪೇಸ್ ಎಷ್ಟಿದೆ? 8 ಮೀಟರ್ ಕ್ಯೂಬ್ ಇದೆ ಸರ್. ಯಾವ ಡೈರೆಕ್ಷನ್ಲಿದೆ? ನೋ, ಇಟ್ ಡಸಂಟ್ ಹ್ಯಾವ್ ಎನಿ ಡೈರೆಕ್ಷನ್. ಹೌದಲ್ವಾ? ಈ ರೂಮ್ ಒಳಗೆ ಸ್ಪೇಸ್ ಇದೆ, ಆ ಸ್ಪೇಸ್ಗೆ ಏನಾದ್ರು ಡೈರೆಕ್ಷನ್ ಇದೆಯಾ? ಸ್ಪೇಸ್ ಇಸ್ ಸ್ಪೇಸ್, ದಟ್ ಡಸಂಟ್ ಹ್ಯಾವ್ ಎನಿ ಡೈರೆಕ್ಷನ್. ನೀಟಾಗಿ ಅಬ್ಸರ್ವ್ ಮಾಡಿ ಮಕ್ಕಳ. ನೆಕ್ಸ್ಟ್ ಪಾಯಿಂಟನ್ನು ನೀವೇ ನೀಟಾಗಿ ಡಿಫೈನ್ ಮಾಡ್ಬೋದು. ಲುಕ್ ಹಿಯರ್, ಮಾಸ್ ಹೇಳಿದ್ವಿ 25 kg, ಟೈಮ್ 1 ಅವರ್, ಸ್ಪೀಡ್ 70 ಕಿಲೋಮೀಟರ್ ಪರ್ ಅವರ್, ವಾಲ್ಯೂಮ್ 8 ಮೀಟರ್ ಕ್ಯೂಬ್. ನೀಟಾಗಿ ಅಬ್ಸರ್ವ್ ಮಾಡಿದರೆ ನೋಡಿ, ಇಲ್ಲಿ ಇದೆಲ್ಲ ಸ್ಕೇಲಾರ್ ಕ್ವಾಂಟಿಟಿ ಅಲ್ವಾ? ಸ್ಕೇಲಾರ್ ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡಬೇಕಿದ್ರೆ ನಾವೇನು ಬಳಸ್ತಿದ್ದೀವಿ? ಒಂದು ನಂಬರ್, ಇನ್ನೊಂದು ಯೂನಿಟ್. ಒಂದು ನಂಬರ್, ಯೂನಿಟ್. ಯಾವುದೇ ಸ್ಕೇಲಾರ್ ಕ್ವಾಂಟಿಟಿನ ನಾವು ಡಿಫೈನ್ ಮಾಡಬೇಕಿದ್ರೆ ನಂಬರ್ ಯೂಸ್ ಮಾಡ್ತೀವಿ, ಅದ್ರ ಜೊತೆ ಒಂದು ಯೂನಿಟ್ ಇರುತ್ತೆ. ನೋಡಿ ಇಲ್ಲಿ 1 ವಾಟ್ ನಂಬರ್, ಅವರ್ ಏನು ಯೂನಿಟ್, 70 ಏನು ನಂಬರ್, ಕಿಲೋಮೀಟರ್ ಪರ್ ಅವರ್ ಏನು ಯೂನಿಟ್, 8 ಏನು ನಂಬರ್, ಮೀಟರ್ ಕ್ಯೂಬ್ ಏನು ಯೂನಿಟ್. ಸೊ ನೆಕ್ಸ್ಟ್ ನಾವು ಏನು ಡಿಫೈನ್ ಮಾಡೋಣ? ಎ ಸ್ಕೇಲಾರ್ ಕ್ವಾಂಟಿಟಿ ಈಸ್ ರೆಪ್ರೆಸೆಂಟೆಡ್ ವಿತ್ ಎ ನಂಬರ್ ಆ್ಯಂಡ್ ಯೂನಿಟ್. ಲೆಟ್ಸ್ ಹ್ಯಾವ್ ದಟ್. Okay, a scalar quantity is represented by number with unit following it. So mass of the body, example, mass of the body is 5.75 kgs. ಯಾವುದೋ ಒಂದು ಆಬ್ಜೆಕ್ಟ್ ಇದೆಯಂತೆ, ಅದರ ಮಾಸ್ ಎಷ್ಟಿದೆ? 5.75 kg. ಏನಿದೆ ಇಲ್ಲಿ? ನಂಬರ್ ಆ್ಯಂಡ್ ಎ ಯೂನಿಟ್. ನೋಡಿ ಮಕ್ಕಳ, ನೀನು ಎಕ್ಸ್ಪ್ಲೈನ್ ಮಾಡಬೇಕಿದ್ರೆ ನಿಮ್ಗೆ ಈ ಡೀಟೇಲ್ಸ್ಗಳನ್ನು ಎಕ್ಸ್ಟ್ರಾ ಬರೀತೀನಿ, ಬಟ್ ನೋಟ್ಸಿಗೆ ಇಲ್ಲಿ ಸ್ಲೈಡಲ್ಲಿ ಏನು ಬರುತ್ತೆ ಅದನ್ನು ನೀವು ನೋಟ್ಸಿಗೆ ಬರ್ಕೊಂಡ್ರೆ ತುಂಬ ಈಸಿ ಆಗ್ತದೆ. ಆಮ್ ಐ ಕ್ಲಿಯರ್ ವಿತ್ ದಿಸ್? ನೆಕ್ಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ಸ್ಕೇಲಾರ್ ಆಪರೇಷನ್ಸ್. ಈಗ ಸ್ಕೇಲಾರ್ ಆಪರೇಷನ್ಸ್ನ ಸ್ಟಡಿ ಮಾಡೋಣ. ಸೊ ಇಟ್ ಸ್ಟೇಟ್ಸ್ ದಟ್ ಆಲ್ಜಿಬ್ರಾಯಿಕ್ ಆಪರೇಷನ್ಸ್ ಲೈಕ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಫ್ ಎ ಸ್ಕೇಲಾರ್ ಕ್ವಾಂಟಿಟೀಸ್ ಫಾಲೋ ದ ಜನರಲ್ ಮ್ಯಾಥಮೆಟಿಕಲ್ ರೂಲ್ಸ್. ಜನರಲ್ ಮ್ಯಾಥಮೆಟಿಕಲ್ ರೂಲ್ಸನ್ನು ಫಾಲೋ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದರ ಮೀನಿಂಗ್ ಏನಾಗಾದರೆ ನೋಡಿ, ಈಗ ಒಂದು ಬಾಕ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಈ ಬಾಕ್ಸಲ್ಲಿ ನಾವು ಫಸ್ಟ್ ಏನು ಮಾಡಿದ್ವಿ? ವಿ ಪುಟ್ 7 kg ಆಫ್ ರೈಸ್. 7 kg ಆಫ್ ರೈಸ್. ಅಗೈನ್ we will put 7 kg of rice. So how much is rice inside this box? You say, sir, 14 kg. How did you do that? Add ಮಾಡಿದ್ರಿ. ಫಸ್ಟ್ 7 kg ಹಾಕಿದ್ರಿ, ನೆಕ್ಸ್ಟ್ 7 kg ಹಾಕಿದ್ರಿ, ಆ್ಯಡ್ ಮಾಡಿ ಹೇಳ್ತಿದ್ದೀರಾ 14 kg. ಯಾವ್ದಾರ ಬೇರೆ ರೂಲ್ಸನ್ನು ಫಾಲೋ ಮಾಡಿದ್ದೀರಾ? ಇಲ್ಲ ಸರ್, ನಾರ್ಮಲ್ ಅಡಿಷನನ್ನು ಫಾಲೋ ಮಾಡಿದ್ದೀವಿ. ಅಕಸ್ಮಾತ್ ನಾನೀಗ ಏನು ಮಾಡ್ತೀನಿ, ನಾನು ಏನು ಮಾಡಿದೆ, ಇದರಲ್ಲಿ 10 kg ಆಚೆ ತೆಗೆದೆ. ಫಸ್ಟು 7 ಹಾಕಿದ್ವಿ, ಆಮೇಲೆ 7 ಹಾಕಿದ್ವಿ, ಟೋಟಲ್ 14 kgs ಇತ್ತು. 14 kgs ಇಲ್ಲಿ 10 kgs ಆಚೆ ತೆಗೆದೆ. ಸೊ ಇದರಲ್ಲಿ ಎಷ್ಟು kgs ಇದೆ? ಓನ್ಲಿ 4 kgs. ಹೌ ಡಿಡ್ ಯು ನೋ ದಟ್? ಸರ್, ಜನರಲ್ ಮ್ಯಾಥಮೆಟಿಕ್ಸ್ 14 kg ಇತ್ತು, 10 kg ಆಚೆ ತೆಗೆದ್ವಿ, ಒಳಗೆ ಎಷ್ಟು ಉಳಿದಿದೆ? 4 kg. ಹೌ ಆರ್ ಯು ಡೂಯಿಂಗ್ ದಿಸ್? ಸಿಂಪಲ್ ಜನರಲ್ ಮ್ಯಾಥಮೆಟಿಕಲ್ ರೂಲ್ಸ್. ಸರ್, ಜನರಲ್ ಮ್ಯಾಥಮೆಟಿಕಲ್ ರೂಲ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಅಂಥದ್ದು ಕಾಂಪ್ಲೆಕ್ಸ್ ಏನಿದೆ? ನಾವು ವೆಕ್ಟಾರ್ಸ್ ಆಪರೇಷನ್ಸನ್ನು ಸ್ಟಡಿ ಮಾಡಬೇಕಾದ್ರೆ ಸ್ಕೇಲಾರ್ ಆಪರೇಷನ್ಸು ಜನರಲ್ ಯಾಕಿತ್ತು ಅಂತ ನಮ್ಗೆ ಅರ್ಥ ಆಗ್ತದೆ. ಸೊ ಅದೇ ಥರ ಕೂಡ ಮಲ್ಟಿಪ್ಲಿಕೇಶನ್ ಡಿವಿಷನ್ಗೂ ಕೂಡ ಅಪ್ಲೈ ಆಗುತ್ತೆ. ಯಾವ ಥರ? ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 1 hour ಟೈಮ್ ಇದೆ ನಮಗೆ. ಸೊ 4 ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಸ್ಪೀಕ್. ಡಿವೈಡ್ ಈಕ್ವಲ್ ಟೈಮ್ ಅಮಾಂಗ್ ದೆಮ್ ಅಂತಂದರೆ 1 hour ಇದೆ, 4 ಸ್ಟೂಡೆಂಟ್ಸ್ ಇದೆ. ನೀವೇನು ಮಾಡ್ತೀರಾ? 15 minutes ಪರ್ ಸ್ಟೂಡೆಂಟ್. ಹೇಗೆ ಡಿವೈಡ್ ಮಾಡಿದ್ರಿ ಸರ್? 1 hour ಮೀನ್ಸ್ 60 minutes ಡಿವೈಡೆಡ್ ಬೈ 4, 15 minutes ಪರ್ ಸ್ಟೂಡೆಂಟ್. ಯಾವ ಥರ ಮಾಡಿದ್ರಿ? ಜನರಲ್ ಮ್ಯಾಥಮೆಟಿಕ್ಸ್. ಹೌದಲ್ವಾ ಮಕ್ಕಳ? ಸೊ ಸ್ಕೇಲಾರ್ ಆಪರೇಷನ್ಸ್ನ ಸ್ಕೇಲಾರ್ ಜೊತೆ ಸ್ಕೇಲಾರ್ನ ಆ್ಯಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು, ಡಿವೈಡ್ ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದು. ಸೇಮ್ ಕೈಂಡ್ ಆಫ್ ಸ್ಕೇಲರ್ ಅಂದರೆ ಮಾಸ್ ಜೊತೆ ಮಾಸಿಂದ ಮಾಸ್ ತೆಗಿಬೋದು, ಮಾಸಿಗೆ ಮಾಸ್ನ ಆ್ಯಡ್ ಮಾಡ್ಬೋದು, ಮಾಸ್ ಜೊತೆ ಮಾಸ್ನ
ಮಾಸ್ ಜೊತೆ ಮಾಸ್ನಾಗಲಿ, ಸೊ ಮಲ್ಟಿಪ್ಲಿಕೇಶನ್ ಡಿವಿಷನ್ಲಿ ಡಿಫರೆಂಟ್ ಸ್ಕೇಲಾರ್ ಕ್ವಾಂಟಿಟಿಗಳನ್ನು ನಾವು ಮಲ್ಟಿಪ್ಲೈ ಮಾಡ್ಬೋದು. ಬಟ್ addition subtraction goes with the same kind of scalar quantities, and the rules followed is usual general rules. Am I clear with this? Okay. Next we will see the examples for this. ನೋಡಿ ಎಕ್ಸಾಂಪಲ್ಸ್ ಯಾವ ಥರ ಇದೆ. 6 grams plus 8.3 gram is equal to 14.3 gram. ಅಕಸ್ಮಾತ್ ಯಾವುದೋ ಒಂದು ಕಂಟೈನರ್ ಇತ್ತು, ಯಾವುದೋ ಒಂದು ಕಂಟೈನರಲ್ಲಿ ಯಾವುದೋ ಆಬ್ಜೆಕ್ಟನ್ನು ನಾವು 6 grams ಹಾಕಿದ್ವಿ. ಸೊ we put 6 grams of some mercury. We will take it as mercury. Okay, then we will put around 8.3 grams of mercury. So totally how much mercury do we have in the container? That is 8.3 plus 6 is how much? 14.3 grams. ಏನು ಮಾಡಿದ್ರಿ ಇಲ್ಲಿ? ಜಸ್ಟ್ ಆ್ಯಡ್ ಮಾಡಿದ್ರಿ. ಯಾಕೆ ಜಸ್ಟ್ ಆ್ಯಡ್ ಮಾಡಿದ್ರಿ? ಸರ್ ಅವೆರಡು ಸ್ಕೇಲಾರ್ ಕ್ವಾಂಟಿಟಿ, ವಿ ಕ್ಯಾನ್ ಫಾಲೋ ದ ಜನರಲ್ ರೂಲ್ಸ್. ಈಗ ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಳ್ಳೋಣ. ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ? 73 ಮೀಟರ್ 5 ಮೀಟರ್, ಯಾವುದೋ ಒಂದು 73 ಮೀಟರ್ನ ಲೆಂತ್ ಇತ್ತು ಅಂತ ಇಟ್ಕೊಳ್ಳೋಣ. ಓಕೆ, ವಿ ಹ್ಯಾವ್ ಎ ವಯರ್ ಆಫ್ 73 ಮೀಟರ್. ವಿ ವಿಲ್ ಜಸ್ಟ್ ಕಟ್ ಆಫ್ ದಿ 5 ಮೀಟರ್. ಸೊ ಹೌ ಮಚ್ ಇಸ್ ಲೆಫ್ಟ್ ಹಿಯರ್? 5 ಮೀಟರಷ್ಟು ವಯರ್ನ ಕಟ್ ಮಾಡಿದರೆ ಎಷ್ಟು ಉಳಿತಿಲ್ಲಿಂದ ಅಲ್ಲಿಗೆ? 68 ಮೀಟರ್. ಹೇಗೆ ಮಾಡಿದ್ರಿ ಇದನ್ನು? ಸರ್ ಜನರಲ್ ಸಬ್ಟ್ರಾಕ್ಷನ್. ಯಾಕೆ ಜನರಲ್ ಸಬ್ಟ್ರಾಕ್ಷನ್? ದಿಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಒಂದು ಕಂಟೈನರ್ನ ತಗೊಳ್ಳೋಣ ಮಕ್ಕಳ. ಆ ಕಂಟೈನರಲ್ಲಿ, ಸೊ ದಿಸ್ ಇಸ್ ದ ಕಂಟೈನರ್. ಬಾಕ್ಸ್ ಇರುತ್ತಲ್ವಾ, ಬಾಕ್ಸ್ ನೋಡಿ, ನೀವು ಈ ಥರ ಇಮ್ಯಾಜಿನ್ ಮಾಡ್ಕೊಬೋದು. ಇದೊಂದು ಬಾಕ್ಸ್ ಅಲ್ವಾ ಮಕ್ಕಳ ಇದು? ನೋಡಿ, ಸೊ ದಿಸ್ ಈಸ್ ಹೈಟ್, ದಿಸ್ ಇಸ್ ಲೆಂತ್ ಆ್ಯಂಡ್ ದಿಸ್ ಇಸ್ ಬ್ರೆಡ್ತ್. ಲೆಂತ್, ಬ್ರೆಡ್ತ್, ಹೈಟ್. ಸೊ ಮೂರು ಸೇರಿದಾಗ ಏನಾಯಿತು? ಸ್ಪೇಸ್. ಸೊ ಇದೇ ಥರ ಒಂದು ಬಾಕ್ಸ್ ಇದೆ ಅಂದ್ಕೋಣ. ಸೊ ಇಟ್ಸ್ ಲೆಂತ್ ಈಸ್ 2 ಮೀಟರ್, ಬ್ರೆಡ್ತ್ ಈಸ್ 2 ಮೀಟರ್ ಆ್ಯಂಡ್ ಹೈಟ್ ಈಸ್ 2 ಮೀಟರ್. ಸೊ ಹೌ ಮಚ್ ಈಸ್ ದ ವಾಲ್ಯೂಮ್? 2 ಮೀಟರ್ ಇಂಟು 2 ಮೀಟರ್ ಇಂಟು 2 ಮೀಟರ್, ದಟ್ ಈಸ್ 8 ಮೀಟರ್ ಕ್ಯೂಬ್. 8 ಮೀಟರ್ ಕ್ಯೂಬ್ ಅಷ್ಟು ವಾಲ್ಯೂಮ್ ಇದೆ. ನಾವು ಇದರೊಳಗೆ 100 kg ಅಷ್ಟು ಆಬ್ಜೆಕ್ಟ್ನ ತುಂಬಿದ್ವಿ ಅಂತ ಇಟ್ಕೊಳ್ಳೋಣ. ಸೊ ಎನಿಥಿಂಗ್, ಓಕೆ, ಎನಿಥಿಂಗ್, ವಿ ವಿಲ್ ಫಿಲ್ ದಿ 100 kg ಮಾಸ್ ಇಂಟು ದಿಸ್ ಬಾಕ್ಸ್. ಸೊ ನಾವು ಹೌ ಮಚ್ ಈಸ್ ಡೆನ್ಸಿಟಿ? ಡೆನ್ಸಿಟಿ ಅಂದ್ರೇನು? ಮಾಸ್ ಪರ್ ವಾಲ್ಯೂಮ್. ಮಾಸ್ ಪರ್ ವಾಲ್ಯೂಮ್. ಒಂದು ವಾಲ್ಯೂಮಲ್ಲಿ ಎಷ್ಟು ಮಾಸ್ ಇದೆ ಅನ್ನೋದೇನು? ಡೆನ್ಸಿಟಿ. ಓಕೆ, ಸೊ ನಾವು ಹೌ ಮಚ್ ಈಸ್ ದ ಮಾಸ್? 100 kg is the mass, and how much is the volume? 8 meter cube. So this will give me 100 by 4 is 25, 100 by 8 is 12.5 kg. 12.5 kg per meter cube. ಅಂದರೆ ಒಂದು ಮೀಟರ್ ಕ್ಯೂಬಲ್ಲಿ ಎಷ್ಟು ಮಾಸ್ ಇದೆ? 12.5 kg. ಸೊ ಇಷ್ಟು ಎಕ್ಸಾಂಪಲ್ಗಳಲ್ಲಿ ನೋಡಿದ್ರೆ ಮತ್ತೆ ನಾವೇನು ಹೇಳ್ಬೋದು? ಸರ್ ಸ್ಕೇಲಾರ್ ಈಸ್ ರೆಪ್ರೆಸೆಂಟೆಡ್ ಬೈ ನಂಬರ್ ಆ್ಯಂಡ್ ಯೂನಿಟ್. ನಂಬರ್ ಆ್ಯಂಡ್ ಯೂನಿಟ್ ಎಲ್ಲ ಕಡೆ ನೋಡಿ ಇಲ್ಲಿ. ಸೊ number and unit, number and unit, number and unit, number and unit. So these are the important conclusion that we should make. Scalar quantities, they have only what? Magnitude. Okay. Do they have direction? No sir, they do not have any direction. How do you represent a scalar quantity? With a number and a unit following it. Okay. And then how do you perform the operations between scalars? Sir, addition, subtraction, division, multiplication, they follow the general mathematical rule, because these quantities, scalar quantities, they do not have any direction. Am I clear with this? Okay, let us move further. We will study about vector quantities. Now comes this vector quantities. Now these vector quantities has got magnitude. ಅಂದರೆ ಇಲ್ಲಿರುವಂಥ ಫಿಸಿಕಲ್ ಕ್ವಾಂಟಿಟೀಸ್ಗೆ ಮ್ಯಾಗ್ನಿಟ್ಯೂಡ್ ಕೂಡ ಇದೆ. ಎಷ್ಟಿದೆ? ಜಾಸ್ತಿ ಇದೆಯಾ? ಕಡಿಮೆ ಇದೆಯಾ? ಎಷ್ಟು ಅಮೌಂಟಲ್ಲಿದೆ? ಹೌ ಮಚ್ ಕ್ವಾಂಟಿಟಿ ಈಸ್ ಪ್ರೆಸೆಂಟ್ is what? Magnitude. Am I clear with this? Okay. So vector quantity means they have both direction and as well as magnitude. Look here, they have both magnitude and direction. This is very, very important. They have both magnitude and direction. Am I clear with this concept? Sir, magnitude ಮತ್ತು ಡೈರೆಕ್ಷನ್ ನಾನು ಹೇಗೆ ಡಿಫೈನ್ ಮಾಡ್ತೀನಿ? ನಾನು ಜಸ್ಟ್ ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಮಕ್ಕಳೇ. Without considering direction, you will never be able to understand the effects of these vector quantities. ಇದೊಂದು ಬ್ಲಾಕ್ ಇದೆ, ಓಕೆ?
If you apply 5 Newton in this direction, force is a vector quantity. ಫೋರ್ಸನ್ನು ನಾವು ಈ ಡೈರೆಕ್ಷನ್ ಅಪ್ಲೈ ಮಾಡಿದ್ರೆ ಈ ಬ್ಲಾಕ್ ಮೂವ್ ಆಗುತ್ತಾ? ಎಸ್, ಮೇ ಬಿ ಇಟ್ ವಿಲ್ ಮೂವ್ ಇನ್ ದಿಸ್ ಡೈರೆಕ್ಷನ್. ಆಫ್ಕೋರ್ಸ್ ಮೂವ್ ಆಗುತ್ತೆ. ಈಗ ಈ ಥರ ಬ್ಲಾಕ್ ಇದೆ, ನೀವು ಈ ಡೈರೆಕ್ಷನಲ್ಲಿ 5 ನ್ಯೂಟನ್ ಫೋರ್ಸ್ ಹಾಕಿದ್ರಿ, ಈಗ ಆಬ್ಜೆಕ್ಟ್ ಇಲ್ಲಿ ಮೂವ್ ಆಗುತ್ತಾ? ಚಾನ್ಸ್ ಇದೆಯಾ? ನೋ ಚಾನ್ಸ್ ಸರ್, ಮೂವ್ ಆಗಲ್ಲ. ಯಾಕೆ ಮೂವ್ ಆಗಲ್ಲ? ಇಲ್ಲಿ ಕೂಡ 5 ನ್ಯೂಟನ್ ಹಾಕಿದ್ರೆ, ಇಲ್ಲಿ ಕೂಡ 5 ನ್ಯೂಟನ್ ಹಾಕಿದ್ರೆ ಫೋರ್ಸಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಯಾಕೆ ಮೂವ್ ಆಗಲ್ಲ ಅಂತಿದ್ರೆ, ಸರ್ ಈ ಡೈರೆಕ್ಷನಲ್ಲಿ ಹಾಕಿದರೆ ಬ್ಲಾಕ್ ಮೂವ್ ಆಗುತ್ತೆ, ಬಟ್ ಮೇಲಿಂದ ಕೆಳಗೆ ಹಾಕಿದ್ರೆ ಬ್ಲಾಕ್ ಮೂವ್ ಆಗಲ್ಲ. ಏನು ಚೇಂಜಸ್ ಆಯಿತು? ಡೈರೆಕ್ಷನ್. ಆಮ್ ಐ ಕ್ಲಿಯರ್ ವಿತ್ ದಿಸ್? Direction. If you do not consider the direction of vector quantities, you will never be able to understand the effect of this vector quantities. What are the examples for? We have example for vector quantity as velocity, force, weight and displacement. Now we are going to analyze it. Okay, look here, an object is moving at 20 km/h. ಓಕೆ, ಈ ಆಬ್ಜೆಕ್ಟ್ ಇದೆ 20 km/h ಮೂವ್ ಆಗ್ತಿದೆ ಅಂತಂದರೆ ನಾವು ನೆಕ್ಸ್ಟ್ ಕೇಳೋ ಕ್ವಶನ್ ಏನು? ಯಾವ ಡೈರೆಕ್ಷನ್ ಮೂವ್ ಆಗ್ತಿದೆ ಅಂತ. ಸೊ ದಟ್ ಈಸ್ ವಾಟ್ ವೆಲಾಸಿಟಿ. ಸೊ ವೆಲಾಸಿಟಿ ಈಸ್ ವಾಟ್? 20 km/h. ಸೊ ಇಟ್ ಈಸ್ ಮೂವಿಂಗ್ at 20 km/h. In which direction? In east direction. In east direction. In east or towards east ಅಂತ ಬರೆಯೋಣ. ಓಕೆ, towards east. Okay, so this is the example. ಸೊ ಒಂದು ಆಬ್ಜೆಕ್ಟ್ ಇದೆ, ಅದರ ವೆಲಾಸಿಟಿ ಎಷ್ಟು ಅಂತ ಕೇಳಿದಾಗ ಸ್ಪೀಡ್ ಪ್ಲಸ್ ಡೈರೆಕ್ಷನ್, ಸ್ಪೀಡ್ ವಿತ್ ಡೈರೆಕ್ಷನ್. ಸೊ ಸ್ಪೀಡ್ ಎಷ್ಟು? 20 km/h ಹೋಗ್ತದೆ. ಯಾವ ಡೈರೆಕ್ಷನ್ ಕನ್ಸಿಡರ್ ಮಾಡಿದ್ರೆ ಅದೇನಾಗುತ್ತೆ? ವೆಲಾಸಿಟಿ ಆಗ್ತದೆ. ಸೊ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ ಪರ್ ಟೈಮ್? ಯಾವ ಡೈರೆಕ್ಷನ್ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ? ಹೌ ಮಚ್ ಇಸ್ ಇಟ್ಸ್ ಡಿಸ್ಪ್ಲೇಸ್ಮೆಂಟ್? 20 km/h in east direction. Okay, this is just an example for velocity ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದುಂಟು? ಫೋರ್ಸ್ ಇಂದ ಎಕ್ಸಾಂಪಲ್ ಉಂಟು. ನೋಡಿ ಮಕ್ಕಳಲ್ಲಿ, ಈಗ ಈ ಎರಡು ಕಂಡೀಷನಲ್ಲಿ ನೋಡೋಣ. ಸೊ ದಿಸ್ is the first condition where we apply force in this direction. Okay, I applied 5 newtons of force. 5 newtons of force. ಯಾವ ಡೈರೆಕ್ಷನ್ 5 newtons ಹಾಕ್ತಿದ್ದೀವಿ? ಟುವರ್ಡ್ಸ್ east direction. Okay, so we will take another block, we will apply force from this direction. So ಒಂದು ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟ್ ಮೇಲೆ ನಾವು ಡೌನ್ವರ್ಡ್ ಡೈರೆಕ್ಷನಲ್ಲಿ ಫೋರ್ಸ್ ಹಾಕಿದ್ವಿ. ಡೌನ್ವರ್ಡ್ ಡೈರೆಕ್ಷನ್ ಏನು? 5 ನ್ಯೂಟನ್ ಟುವರ್ಡ್ಸ್ ಸೌತ್. ಓಕೆ, ನಮ್ಮ ವೆಯ್ಟ್, ಫಾರ್ ಎನ್ ಎಕ್ಸಾಂಪಲ್ ಇಫ್ ವಿ ಟೇಕ್ ವೆಯ್ಟ್, ನೋಡಿ ಮಕ್ಕಳ, ಒಂದು ವೇಯಿಂಗ್ ಸ್ಕೇಲ್ ತಗೋಣ. ವೇಯಿಂಗ್ ಸ್ಕೇಲ್ನ ನಮ್ಮ ಕಾಲು ಕೆಳಗೆ ಇಟ್ಕೊಂಡು ನಾವು ಅದ್ರ ಮೇಲೆ ನಿಂತಾಗ ನಮಗದು ವೆಯ್ಟ್ನ ತೋರಿಸುತ್ತಾ? ಎಸ್, ಆಫ್ಕೋರ್ಸ್ ವೆಯ್ಟನ್ನು ತೋರಿಸುತ್ತೆ. ಅದೇ ಸ್ಕೇಲನ್ನು ಕೈಯಲ್ಲಿ ಇಟ್ಕೊಂಡ್ರೆ ನಮ್ಮ ವೆಯ್ಟ್ ತೋರಿಸುತ್ತಾ? ತೋರಿಸಲ್ಲ. ನಮ್ಮ ತಲೆ ಮೇಲೆ ವೇಯಿಂಗ್ ಸ್ಕೇಲ್ ಇಟ್ಕೊಂಡ್ರೆ ತೋರಿಸುತ್ತಾ ಈ ಥರ? ಇಲ್ಲ. ಯಾಕೆ ತೋರಿಸ್ತಿಲ್ಲ? ಯಾಕೆಂದರೆ ನಮ್ಮ ವೆಯ್ಟ್ ಯಾವ ಡೈರೆಕ್ಷನ್ ಇದೆ? ಇಟ್ ಈಸ್ ಆಲ್ವೇಸ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ಅರ್ತ್. ಸೊ ಅದಕ್ಕೆ ನಾವು ನೆಲದ ಮೇಲೆ ಇಟ್ಕೊಂಡು ವೇಯಿಂಗ್ ಸ್ಕೇಲ್ ಮೇಲೆ ನಿಂತ್ಕೊಳ್ತೀವಿ. ಈಗ ಒಂದು ತಕಡಿ ಇದೆ ಅಂತ ಇಟ್ಕೊಳ್ಳೋಣ. ತಕಡಿಲಿ ವೆಯ್ಟನ್ನ ಹಾಕಿದಾಗ ತಕಡಿ ಎಲ್ಲಿ ಹೋಗುತ್ತೆ? ಕೆಳಗೆ ಹೋಗುತ್ತೆ. ಈ ಕಡೆ ಇನ್ನೊಂದೇನೋ ವೆಯ್ಟ್ ಹಾಕಿದ್ರೆ ಎಲ್ಲೇನಾಗುತ್ತೆ? ಕೆಳಗೆ ಮೇಲೆ ಹೋಗ್ತಾ ಇರುತ್ತೆ. ಸೊ ಕೆಳಗೆ ಹೋಗ್ತಾ ಇರುತ್ತೆ. ತಕಡಿಲಿ ವೆಯ್ಟ್ ಹಾಕಿದ್ರೆ ಕೆಳಗೆ ಹೋಗುತ್ತೆ. ತಕಡಿಲಿ ವೆಯ್ಟ್ ಹಾಕಿದಾಗ ಆ ಕಡೆ ಈ ಕಡೆ ಹೋಯ್ತಾ? ಇಲ್ಲ, ಕೆಳಗೆ ಹೋಗ್ತಾ ಇದೆ. ಅದ್ರ ಮೀನಿಂಗ್ ಏನು? ಸೊ ವೆಯ್ಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ವಿಚ್ ಆಲ್ವೇಸ್ ಆಕ್ಟ್ ಟುವರ್ಡ್ಸ್ ಸೆಂಟರ್ ಆಫ್ ಅರ್ತ್. ಸೊ ಅದಕ್ಕೂ ಡೈರೆಕ್ಷನ್ ಉಂಟು. ಡಿಸ್ಪ್ಲೇಸ್ಮೆಂಟ್ ಅಂತ ತಗೋಣ. ಈಗ ಯಾವುದೋ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಬರ್ದೆ, ನಾನು ಒಂದು ಸಿಸ್ಟಮ್ ಬರ್ದಿದ್ದೀನಿ. ಸೊ ದಿಸ್ ಇಸ್ ಎಕ್ಸ್ ಆ್ಯಕ್ಸಿಸ್, ದಿಸ್ ಇಸ್ ವೈ ಆ್ಯಕ್ಸಿಸ್. ಓಕೆ, ದಿಸ್ ಇಸ್ ವೈ ಡ್ಯಾಶ್ ಅಂದ್ಕೊಳ್ಳೋಣ, ದಿಸ್ ಇಸ್ ಎಕ್ಸ್ ಡ್ಯಾಶ್ ಅಂದ್ಕೊಳ್ಳೋಣ. ಈಗ ಯಾವುದೋ ಒಂದು ಪಾರ್ಟಿಕಲ್ ಇದೆ. ಪಾರ್ಟಿಕಲ್ ಈಸ್ ಪಾರ್ಟಿಕಲ್ ಹ್ಯಾಸ್ ಬೀನ್ ಡಿಸ್ಪ್ಲೇಸ್ಡ್ 5 meters ಅಂತ ಹೇಳಿದೆ ನಾನು. ಓಕೆ, 5 meters. ಯಾವ ಕಡೆಯಿಂದ 5 meters ಡಿಸ್ಪ್ಲೇಸ್ಮೆಂಟ್ ಆಗಿದೆ? ಸೊ ದೆನ್ ಐ ಹ್ಯಾವ್ ಟು ಮೆನ್ಷನ್. ಅಕಸ್ಮಾತ್ ಆಬ್ಜೆಕ್ಟ್ ಇಲ್ಲಿಂದ ಈ ಡೈರೆಕ್ಷನ್ ಹೋಯ್ತು ಅಂತಂದರೆ, ಸೊ ಇಟ್ ಹ್ಯಾಸ್ ಡಿಸ್ಪ್ಲೇಸ್ಡ್ 5 meter ಇನ್ ವಿಚ್ ಡೈರೆಕ್ಷನ್? ಇನ್ ವೈ ಡೈರೆಕ್ಷನ್. ನೋಡಿ, ಈ ಎಲ್ಲ ಎಕ್ಸಾಂಪಲ್ನ ಅರ್ಥ ಮಾಡ್ಕೊಂಡಾಗ ನಾವೊಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಬೇಕಾಗುತ್ತೆ. ಲುಕ್ ಹಿಯರ್, ದಿಸ್ ಈಸ್ ವೆಕ್ಟರ್ ಕ್ವಾಂಟಿಟಿ 20 km/h towards east, a velocity of some body. Okay, look here, number 20 km/h is an unit and east is a direction. Am I clear with this concept? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಫೋರ್ಸ್ ಆಗ್ತಾ ಇದ್ದೀವಿ? 5 ಏನು? ನಂಬರ್,
ಎನ್ ಏನು ಯೂನಿಟ್, ಈಸ್ಟ್ ಏನು ಡೈರೆಕ್ಷನ್, ನಂಬರ್ ಇಂಟು ಯೂನಿಟ್ ಏನು ಸ್ಕೇಲಾರ್. ಸ್ಕೇಲಾರ್ ಅಂದ್ರೆ ಏನು ಮ್ಯಾಗ್ನಿಟ್ಯೂಡ್. ಸೊ ಮ್ಯಾಗ್ನಿಟ್ಯೂಡ್, ಆಲ್ವೇಸ್ ರಿಮೆಂಬರ್ ವೆಕ್ಟಾರ್ ಹ್ಯಾವ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. 5 ನ್ಯೂಟನ್ ಏನು ನಾವು ಹಾಕಿದ ಫೋರ್ಸಿನ ಮ್ಯಾಗ್ನಿಟ್ಯೂಡ್. ಇಲ್ಲೂ ಕೂಡ ಏನು 5 ನ್ಯೂಟನ್ ಏನು ಮ್ಯಾಗ್ನಿಟ್ಯೂಡ್. ಸೌತ್ ಏನು ಡೈರೆಕ್ಷನ್. ಇಲ್ಲಿ ನೋಡಿ 20 km/h ಏನು ಇಟ್ ಈಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಆ್ಯಂಡ್ ಈಸ್ಟ್ ಏನು ಡೈರೆಕ್ಷನ್. ಸೊ ಆಲ್ವೇಸ್ ರಿಮೆಂಬರ್ ಎ ಸ್ಕೇಲಾರ್ quantity is represented with number and unit, whereas the vector quantity is represented with what magnitude, that is 5 meter. 5 meter is the magnitude. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಯಿತು 5 ಮೀಟರ್. ಯಾವ ಡೈರೆಕ್ಷನ್ ಆಯಿತು y ಡೈರೆಕ್ಷನ್ಲಿ. ಸೊ ಇಟ್ ಹ್ಯಾಸ್ ಗಾಟ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಓಕೆ, ಸೊ ದಟ್ಸ್ ವಾಟ್ ವಿ ಹ್ಯಾವ್ ಮೆನ್ಷನ್ಡ್. ಕ್ಯಾನ್ ಐ ಹ್ಯಾವ್ ದ ಪ್ರೀವಿಯಸ್ ಸ್ಲೈಡ್? ಓಕೆ, ನೆಕ್ಸ್ಟ್ ಸ್ಲೈಡ್. ಡಿಸ್ಪ್ಲೇ ಮಾಡಿ. ಓಕೆ, ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆ ಸ್ಲೈಡಲ್ಲಿ ಮಿಸ್ ಆಗಿದೆ ಮಕ್ಕಳ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ವೆಕ್ಟಾರ್ನ ರೆಪ್ರೆಸೆಂಟ್ ಹೇಗೆ ಮಾಡ್ತೀವಿ? ಸೊ ವೈಲ್ ವಿ ಆರ್ ರೆಪ್ರೆಸೆಂಟಿಂಗ್ ಎ ವೆಕ್ಟಾರ್ ವಿ ಮೆನ್ಷನ್ ಎ ಮ್ಯಾಗ್ನಿಟ್ಯೂಡ್ ಅಂದರೆ ನಂಬರ್ ಆ್ಯಂಡ್ ಯೂನಿಟ್ ಆ್ಯಂಡ್ ಡೈರೆಕ್ಷನ್. ಸೊ ಏನಿರುತ್ತೆ ಹೇಳಿ ಒಂದು ವೆಕ್ಟಾರ್ ಕ್ವಾಂಟಿಟಿಲಿ. ಈಗ ಯಾವುದೋ ಒಂದು ವೆಕ್ಟಾರ್ ಕ್ವಾಂಟಿಟಿ ತೊಗೊಳ್ಳೋಣ. ಈಗ ಈ ಆಬ್ಜೆಕ್ಟ್ ಇದೆ ಅಲ್ವಾ, ಈ ಆಬ್ಜೆಕ್ಟ್ ಮೇಲೆ ನಾವು ಫೋರ್ಸ್ ಹಾಕ್ತಿದ್ದೀವಿ ಅಂತ ಇಟ್ಕೊಳ್ಳೋಣ. ಸೊ ಫೋರ್ಸ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ ರೆಪ್ರೆಸೆಂಟೆಡ್ ಬೈ ವೆಕ್ಟಾರ್ ಎಫ್ ಈಸ್ ಈಕ್ವಲ್ ಟು 25 ನ್ಯೂಟನ್ ಅಂತ ಇಟ್ಕೊಳ್ಳೋಣ. 25 ನ್ಯೂಟನ್ ಯಾವ ಡೈರೆಕ್ಷನ್ಲಿ? ಟುವರ್ಡ್ಸ್ ಈಸ್ಟ್ ಅಂತ ಅಂದ್ಕೊಳ್ಳೋಣ. ಓಕೆ, ಹೌ ಎ ವೆಕ್ಟಾರ್ ಈಸ್ ರೆಪ್ರೆಸೆಂಟೆಡ್? ಲುಕ್ ಹಿಯರ್, ದಿಸ್ ಈಸ್ ದ ವೆಕ್ಟಾರ್ ಎಫ್. ಸೊ ಹೌ ಡು ಯು ರೆಪ್ರೆಸೆಂಟ್ ಎ ವೆಕ್ಟಾರ್ ಎಫ್? ದಿಸ್ ಈಸ್ ವೆಕ್ಟಾರ್ ಎಫ್. ವಾಟ್ ಈಸ್ ದಿಸ್ 25 ನ್ಯೂಟನ್? ದಿಸ್ ಈಸ್ ದ ಮ್ಯಾಗ್ನಿಟ್ಯೂಡ್. ವಾಟ್ ಈಸ್ ದಟ್? magnitude of force, magnitude of the vector. So vector F magnitude ನೋಡಿ ಮಕ್ಕಳ, ಮ್ಯಾಗ್ನಿಟ್ಯೂಡ್ನ ಅಪ್ಲೈ ಮಾಡಿದರೆ ನಮಗೆ ಅದರ ಅಮೌಂಟ್ ಎಷ್ಟಿದೆ ಅನ್ನೋದನ್ನು ಕೊಡುತ್ತೆ. ಅಂದರೆ ಈ 25 ನ್ಯೂಟನ್ ಇದೆಯಲ್ವ, 25 ನ್ಯೂಟನ್ ಏನು, ಎಷ್ಟು ಫೋರ್ಸ್ ಇದೆ ಅನ್ನೋದು, ಎಷ್ಟು ಅನ್ನೋದೇನು ಮ್ಯಾಗ್ನಿಟ್ಯೂಡ್. ಸೊ ಇಲ್ಲಿ ಮಾಡಿ ಹಾಕಿದ್ವಿ ಅಂತಂದರೆ ವಿ ಜಸ್ಟ್ ಗೆಟ್ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ. ಓಕೆ, ಈಸ್ಟ್ ಏನು ಡೈರೆಕ್ಷನ್ ಇಂಟು ಡೈರೆಕ್ಷನ್. Okay, so am I clear with this? A vector is represented with what? Magnitude and direction. Am I clear with this? Scalar ಹೇಗೆ represent ಮಾಡ್ತೀರಾ ಸರ್? A number and unit. ಇದರಲ್ಲೇನು magnitude and direction. ಇದರಲ್ಲಿ ಏನೇನು ಬರುತ್ತೆ? A number, a unit and a direction. 3 ಪ್ಯಾರಾಮೀಟರ್ಗಳು ಇನ್ಕ್ಲೂಡ್ ಆಗಿರುತ್ತೆ. ನಂಬರ್ ಇರುತ್ತೆ, ಯೂನಿಟ್ ಇರುತ್ತೆ. ನಂಬರ್ ಯೂನಿಟ್ ಎರಡು ಸೇರಿಸಿ ಏನು ಕೊಡುತ್ತೆ? ಮ್ಯಾಗ್ನಿಟ್ಯೂಡ್. ಆ್ಯಂಡ್ another one is direction. Am I clear with this concept? Okay, next let us discuss this point. They are saying vector quantities cannot be added, subtracted using general formula. Vector quantities cannot be added, subtracted, divided, multiplied by general mathematical rule. Sir, what is the meaning of it? ನೋಡಿ ಮಕ್ಕಳಲ್ಲಿ, ಈಗ ಇಲ್ಲೊಂದು ಟೇಬಲ್ ಇದೆ. ಓಕೆ, there is a table. You are pushing this table with 5 newtons of force. 5 newtons ಫೋರ್ಸಲ್ಲಿ ನೀವು ಇಲ್ಲಿಗೆ ಅಪ್ಲೈ ಮಾಡ್ತಾ ಇದ್ದೀರ. ಓಕೆ, now another person comes and pushes it with 10 newton of force. ಈ ಆಬ್ಜೆಕ್ಟ್ಗೆ ಯಾವ ಕಡೆ ಹೋಗುತ್ತೆ? 5 ನ್ಯೂಟನ್ ಅಪ್ಲೈ ಮಾಡಿದ್ದೀವಲ್ಲ ಆ ಡೈರೆಕ್ಷನ್ ಹೋಗುತ್ತಾ? 10 ನ್ಯೂಟನ್ ಅಪ್ಲೈ ಮಾಡಿದ್ದೀವಲ್ಲ ಆ ಡೈರೆಕ್ಷನ್ ಹೋಗುತ್ತಾ? ನೀವೇ ಅಬ್ಸರ್ವ್ ಮಾಡಿ ಮಕ್ಕಳ. ಈಗ ಒಂದು ಬಾಕ್ಸ್ ಇದೆ, 5 ನ್ಯೂಟನ್ ಫೋರ್ಸ್ ಈ ಕಡೆಯಿಂದ ಹಾಕೋಣ, ಅದ್ರ ಡಬಲ್ ಫೋರ್ಸ್ ಈ ಕಡೆಯಿಂದ ಹಾಕೋಣ, ಯಾವ ಕಡೆ ಹೋಗುತ್ತೆ? 5 ನ್ಯೂಟನ್ ಕಡೆಗೆ ಹೋಗುತ್ತೆ. ಯಾಕೆ ಸರ್? 10 ನ್ಯೂಟನ್ ಫೋರ್ಸ್ ಜಾಸ್ತಿ. ಇಲ್ಲಿ ಇದು ಈ ಕಡೆ ಮೂವ್ ಆಗ್ತಿದೆ ನೋಡಿ. ಇಲ್ಲಿ 5 ನ್ಯೂಟನ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಇದ್ದರೆ 10 ನ್ಯೂಟನ್ ಯಾವುದ್ರಲ್ಲಿದೆ? ನೆಗೆಟಿವ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಇದೆ. ಸೊ 5 ನ್ಯೂಟನ್ ಪ್ಲಸ್ ಅಂತ ತೊಗೊಂಡ್ರೆ ಇದನ್ನೇನು ತೊಗೊಬೇಕು? -5 ನ್ಯೂಟನ್. ಸೊ ದಟ್ ಮೀನ್ಸ್ -5 ನ್ಯೂಟನ್. ಅಂದರೆ ಏನು? ಈ ಡೈರೆಕ್ಷನಿಂದ 5 ನ್ಯೂಟನ್, ಆಪೋಸಿಟ್ ಡೈರೆಕ್ಷನಿಂದ 10 ನ್ಯೂಟನ್ ಹಾಕಿದರೆ ನಮಗೆ ಇದ್ರ ಮೇಲೆ ಆ್ಯಕ್ಟ್ ಆಗ್ತಿರೋ ಫೋರ್ಸ್ ಎಷ್ಟು? 5 ನ್ಯೂಟನ್. ಇನ್ ವಿಚ್ ಡೈರೆಕ್ಷನ್? ನೆಗೆಟಿವ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್. ಸೊ ಇಲ್ಲೇನು ಪ್ಯಾರಾಮೀಟರ್ ಕೌಂಟ್ ಆಯಿತು? ಡೈರೆಕ್ಷನ್ಸ್. ಈಗ ನಾವು ಎರಡನ್ನೂ ಆ್ಯಡ್ ಮಾಡಿದ್ವಾ? ಎರಡನ್ನೂ ಆ್ಯಡ್ ಮಾಡಿ 15 ನ್ಯೂಟನ್ ಫೋರ್ಸ್ ಅಂತ ಬರೆಯೋಕ್ಕಾಯ್ತಾ? ಇಲ್ಲ. ಯಾಕೆ ಬರೀಲಿಲ್ಲ ಸರ್? ಅದು ಸ್ಕೇಲಾರ್ ಅಲ್ಲ, ದಿಸ್ ಇಸ್ ಎ ವೆಕ್ಟಾರ್. ಓಕೆ, another example. So we have a block here, You are pushing it with 2 Newton force.
ಯುವರ್ ಫ್ರೆಂಡ್ ಕಮ್ಸ್ ಆ್ಯಂಡ್ ಜಾಯಿನ್ಸ್ ಆ್ಯಂಡ್ ಈ ಆಲ್ಸೋ ಪುಷಸ್ ಇಟ್ ವಿತ್ 2 ನ್ಯೂಟನ್. ಆಗ ಈ ಆಬ್ಜೆಕ್ಟ್ ಮೂವ್ ಆಗುತ್ತಾ, ಮೂವ್ ಆಗಲ್ವಾ? ಸರ್ ಆಬ್ವಿಯಸ್ ಆಗಿ ಮೂವ್ ಆಗುತ್ತೆ. 2 ನ್ಯೂಟನ್ ಪ್ಲಸ್ 2 ನ್ಯೂಟನ್ ಇಸ್ ಈಕ್ವಲ್ ಟು 4 ನ್ಯೂಟನ್. 4 ನ್ಯೂಟನ್ ಫೋರ್ಸಲ್ಲಿ ಈ ಡೈರೆಕ್ಷನ್ ಮೂವ್ ಆಗುತ್ತೆ ಅಂತ ಅಂದ್ರಿ, ಹೌದಾ? ಎಸ್, ಆಫ್ ಕೋರ್ಸ್. ಈಗ ನೆಕ್ಸ್ಟ್ ಕೇಸಲ್ಲಿ ನೀವು ಈ ಕಡೆಯಿಂದ 2 ನ್ಯೂಟನ್ ಫೋರ್ಸ್ ಆಗ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ ಈ ಕಡೆಯಿಂದ 2 ನ್ಯೂಟನ್ ಫೋರ್ಸ್ ಆಗ್ತಾ ಇದ್ದಾರೆ. ಈಗಲೂ ನೀವೆಷ್ಟು ಹಾಕಿದ್ರಿ? 2 ನ್ಯೂಟನ್. ಇವರೆಷ್ಟು ಹಾಕಿದ್ರು? 2 ನ್ಯೂಟನ್. ಈ ಆಬ್ಜೆಕ್ಟ್ ಮೂವ್ ಆಗುತ್ತಾ ಈಗ? ಸರ್ ಮೂವ್ ಆಗಲ್ಲ. ಯಾಕೆ ಅಂದರೆ ಈ ಡೈರೆಕ್ಷನಲ್ಲಿ ನಾನು 2 ನ್ಯೂಟನ್ ಫೋರ್ಸ್ ಆಗ್ತಿದ್ದೇನೆ, ನನ್ನ ಫ್ರೆಂಡ್ ಅಪೋಸಿಟ್ ಡೈರೆಕ್ಷನ್ 2 ನ್ಯೂಟನ್ ಆಗ್ತಿದ್ದಾನೆ. ಇಬ್ಬರೂ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಆಗ್ತಾಗ ಈ ಆಬ್ಜೆಕ್ಟ್ ಎಲ್ಲೂ ಮೂವ್ ಆಗಲಿಲ್ಲ. ಅದು ಏನರ ಮೇಲೆ ಡಿಪೆಂಡ್ ಆಗ್ತಿದೆ? ಡೈರೆಕ್ಷನ್, ಆಪೋಸಿಟ್ ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಆಮೇಲೆ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಅಂದರೆ ಈಗ ಈ ಕೇಸ್ ಅರ್ಥ ಆಯಿತು. ಸೇಮ್ ಡೈರೆಕ್ಷನಲ್ಲಿ ಬಂದರೆ ಫೋರ್ಸ್ನ ಆ್ಯಡ್ ಮಾಡ್ತೀವಿ, ಆಪೋಸಿಟ್ ಡೈರೆಕ್ಷನಲ್ಲಿ ಬಂದರೆ ಏನು ಮಾಡ್ತೀವಿ? ವಿ ಟೇಕ್ ಡಿಫರೆನ್ಸ್ ಔಟ್ ಆಫ್ ಇಟ್. ಆಮೇಲೆ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಓಕೆ ಸರ್, ಅಕಸ್ಮಾತ್ ಯಾವುದೋ ಒಂದು ಆ್ಯಂಗಲಲ್ಲಿ ಮೂವ್ ಆದರೆ ಏನು ಮಾಡೋದು? ಆ್ಯಂಗಲಲ್ಲಿ ಮೂವ್ ಆದರೆ ಏನು ಮಾಡೋದು? ಈಗ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟ್ನ ಮೇಲೆ ನಾವು ಈ ಡೈರೆಕ್ಷನ್ಲಿ ಫೋರ್ಸ್ ಹಾಕಿದ್ವಿ 2 ನ್ಯೂಟನ್. ಈ ಡೈರೆಕ್ಷನ್ ಫೋರ್ಸ್ ಹಾಕಿದ್ವಿ 2 ನ್ಯೂಟನ್. ಈ ಡೈರೆಕ್ಷನ್ ಫೋರ್ಸ್ ಹಾಕಿದ್ದೀವಿ 4 ನ್ಯೂಟನಷ್ಟು ಫೋರ್ಸ್ ಹಾಕಿದ್ದೀವಿ. ಈಗ ಇದು 4 ನ್ಯೂಟನ್ ಡೈರೆಕ್ಷನ್ ಮೂವ್ ಆಗುತ್ತಾ, 2 ನ್ಯೂಟನ್ ಡೈರೆಕ್ಷನ್ ಮೂವ್ ಆಗುತ್ತಾ? 4 ನ್ಯೂಟನ್ ಫೋರ್ಸ್ ಹಾಕಿಲ್ಲ ಅಂದಿದ್ರೆ 2 ನ್ಯೂಟನ್ ಡೈರೆಕ್ಷನಲ್ಲಿ ಈಸಿಯಾಗಿ ಮೂವ್ ಆಗ್ತಿತ್ತು. 2 ನ್ಯೂಟನ್ ಆಗಿಲ್ಲ ಅಂದಿದ್ರೆ 4 ನ್ಯೂಟನ್ ಡೈರೆಕ್ಷನ್ ಮೂವ್ ಆಗ್ತಾಯಿತ್ತು. ಹಾಗಾದರೆ ಈಗೆಲ್ಲಿ ಮೂವ್ ಆಗುತ್ತೆ? ಈಗ 4 ನ್ಯೂಟನ್ ಮತ್ತು 2 ನ್ಯೂಟನ್ ಮಧ್ಯ ಯಾವುದೋ ಒಂದು ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ಹೌದಾ? ಚೆಕ್ ಮಾಡೋಣ ನಾವು ಅದನ್ನು. ಖಂಡಿತವಾಗ್ಲೂ ಈಸಿಯಾಗಿ ಚೆಕ್ ಮಾಡ್ಬೋದು ಮಕ್ಕಳ. ಈ ಬಾಕ್ಸ್ ಇದೆ, ಈ ಬಾಕ್ಸ್ ಮೇಲೆ ನೋಡಿ, ಇಲ್ಲಿ ನಾನು ಈ ಬೆರಳಲ್ಲಿ ಈ ಥರ ಫೋರ್ಸ್ ಹಾಕ್ತೀನಿ, ಈ ಬೆರಳಲ್ಲಿ ಈ ಥರ ಫೋರ್ಸ್ ಹಾಕ್ತೀನಿ. ಓಕೆ ನೋಡಿ, ಒಂದು 2 ನ್ಯೂಟನ್ ಡೈರೆಕ್ಷನ್ ಫೋರ್ಸು, ಇನ್ನೊಂದು ಈ ಡೈರೆಕ್ಷನ್ ಫೋರ್ಸು. ನಾನು ಎರಡೂ ಡೈರೆಕ್ಷನ್ ಫೋರ್ಸ್ ಹಾಕ್ದಾಗ ಏನಾಗ್ತಿದೆ? ಮಿಡಲ್ ಎಲ್ಲೆಲ್ಲೋ ಹೋಗ್ತಾ ಇದೆ. ಯಾಕೆ ಈ ಥರ ಹೋಯಿತು? ಸೊ ದೀಸ್ ಆರ್ ವೆಕ್ಟರ್ಸ್, ವಿ ಕನ್ಸಿಡರ್ ದೇರ್ ಡೈರೆಕ್ಷನ್ಸ್. ಸೊ ಇದನ್ನೇ ಮಕ್ಕಳು ಹೇಳೋದು, ಯಾವುದಾದ್ರೂ ಬಾಡಿ ಮೇಲೆ ಒಂದಕ್ಕಿಂತ ಹೆಚ್ಚು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದ್ದರೆ ಆ ಫೋರ್ಸ್ನ ರಿಸಲ್ಟೆಂಟ್ ಕಂಡುಹಿಡಿಯೋಕ್ಕೆ, ಅಂದರೆ ಎಷ್ಟು ಫೋರ್ಸ್ ಆ್ಯಕ್ಚುಲಿ ಆ್ಯಕ್ಟ್ ಆಗ್ತಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ನಾವು ವಿ ಟೇಕ್ ವೆಕ್ಟೋರಿಯಲ್ ಅಪ್ರೋಚ್, ದಟ್ ಈಸ್ ಲಾ ಆಫ್ ಪ್ಯಾರಲೋಗ್ರಾಮ್ ಆಫ್ ವೆಕ್ಟಾರ್ ಅಡಿಷನ್ ಆರ್ ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟಾರ್ ಅಡಿಷನ್. ಅದನ್ನು ಫರ್ದರ್ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ, ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ಟೈಪ್ಸ್ ಆಫ್ ವೆಕ್ಟರ್ಸ್. ಓಕೆ ಓಕೆ ಆ್ಯಂಡ್ ಸಿ ವಿ ಹ್ಯಾವ್ ಗಾಟ್ 2 ವೆಕ್ಟರ್ಸ್. ಈಗ ಸ್ಕೇಲರ್ನ ಸ್ಕೇಲರ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ಮಕ್ಕಳ ನಮಗೇನು ಬರ್ತಾಯಿತ್ತು? ಸ್ಕೇಲರ್ ಪ್ರಾಡಕ್ಟೇ ಬರ್ತಾಯಿತ್ತು. ಬಟ್ ವೆಕ್ಟರ್ಸಲ್ಲಿ ಹಾಗಲ್ಲ. 2 ವೆಕ್ಟಾರ್ ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡಿದಾಗ ಅದರಲ್ಲಿ ಬರೋ ಪ್ರಾಡಕ್ಟಿನ ಡೈರೆಕ್ಷನ್ನ ಕನ್ಸಿಡರ್ ಮಾಡ್ತೀವಿ. ಕೆಲವು ಕ್ವಾಂಟಿಟಿಗಳಲ್ಲಿ ಅದು ವೆಕ್ಟಾರ್ ಪ್ರಾಡಕ್ಟ್ ಆಗುತ್ತೆ. ಕೆಲವು 2 ಸರಿ ವೆಕ್ಟಾರ್ ಇಂಟು ವೆಕ್ಟಾರ್ ಕ್ಯಾನ್ ಬಿಕಮ್ ಆಲ್ಸೋ ಸ್ಕೇಲಾರ್. ವೆಕ್ಟಾರ್ ಇಂಟು ವೆಕ್ಟಾರ್ ಇನ್ ಸಮ್ ಕಂಡೀಷನ್ ಬಿಕಮ್ಸ್ vector into vector can be vector in some condition, vector into vector can become scalar in some condition. ಅದನ್ನು ಡಾಟ್ ಪ್ರಾಡಕ್ಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ಅಂತೀವಿ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಆಮೇಲೆ ಕ್ಲಿಯರ್ ದಿಸ್ ವೆಕ್ಟಾರ್ ಬಗ್ಗೆ ನಾವೇನೇನು ತಿಳ್ಕೊಂಡ್ವಿ ಮಕ್ಕಳ? ಸೊ ವೆಕ್ಟಾರ್ ಆಸ್ ಬೋತ್ ಮ್ಯಾಗ್ನಿಟ್ಯೂಡ್ and as well as direction, and vectors are represented with what? A number, unit and a direction. Number plus unit number and unit gives what? Magnitude and along with the direction. ಯಾವುದೇ ವೆಕ್ಟಾರ್ನ ನೀವು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಯು ಶುಡ್ ಹ್ಯಾವ್ ಎ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದಿ ಡೈರೆಕ್ಷನ್. ದೆನ್ vector quantities cannot be added, subtracted in the general mathematical rule. We have to consider them in an vectorial form. ಸೊ ಅಲ್ಲಿ 2 ವೆಕ್ಟಾರ್ನ ರಿಸಲ್ಟೆಂಟ್ ಕಂಡುಹಿಡಿಯೋದಕ್ಕೆ ಪ್ಯಾರಲೋಗ್ರಾಮ್ ಲಾನು ಯೂಸ್ ಮಾಡ್ತೀವಿ, ಟ್ರಯಾಂಗ್ಯುಲರ್ ಲಾನು ಯೂಸ್ ಮಾಡ್ತೀವಿ. ಅದನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಪ್ರಾಡಕ್ಟ್ ಆಫ್ ದ 2 ವೆಕ್ಟರ್ಸ್ ಕ್ಯಾನ್ ಬಿ ಸ್ಕೇಲಾರ್ ಆರ್ ವೆಕ್ಟಾರ್. ಇದು ಫರ್ದರ್ ಸ್ಟಡಿ ಮಾಡಿದ್ಮೇಲೆ ಕ್ಲಾರಿಟಿ ಆಗ್ತದೆ. ಈಗ ಈ ಪಾಯಿಂಟ್ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಕೆ, ಲೆಟ್ ಸ್ಟಡಿ ದ ಟೈಪ್ಸ್ ಆಫ್ ವೆಕ್ಟಾರ್ಸ್. Okay, before we study the types of vector, I want you to understand representation of vectors. Sir, what is this representation of vectors? What is the representation of vector? ಈಗ ವೆಕ್ಟಾರ್ ಅಂದರೆ ಏನು ಹೇಳಿದ್ವಿ? ಮ್ಯಾಗ್ನಿಟ್ಯೂಡ್ ಕೂಡ ಹೇಳಿದ್ವಿ, ಮತ್ತೇನು ಹೇಳಿದ್ವಿ? ಮ್ಯಾಗ್ನಿಟ್ಯೂಡ್ ಅಂತ ಅಂದ್ವಿ, ಮತ್ತೆ ಅದಕ್ಕೇನಿರುತ್ತೆ? ಡೈರೆಕ್ಷನ್ ಇರುತ್ತೆ. ನೋಡಿ ಮಕ್ಕಳ, ಎ ವೆಕ್ಟಾರ್ ಈಸ್ ರೆಪ್ರೆಸೆಂಟೆಡ್ ವಿತ್ ಸ್ಟ್ರೈಟ್ ಲೈನ್. ನೋಡಿ, ವೆಕ್ಟಾರ್ನ ಕರ್ವ್ಡ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡೋಂಗಿಲ್ಲ. ಸೊ ವೆಕ್ಟಾರ್ ಈಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ವಿತ್ ಸ್ಟ್ರೈಟ್ ಲೈನ್. ಸೊ ವಿ ಯೂಸ್ ಆರೋ ಫಾರ್ ಇಟ್. ಲುಕ್ ಹಿಯರ್, ದಿಸ್ ಪಾಯಿಂಟ್ ಈಸ್ ಟೇಕನ್ ಆಸ್ ಇನಿಷಿಯಲ್ ಪಾಯಿಂಟ್ ಆಫ್ ದ ವೆಕ್ಟಾರ್. ದಿಸ್ ಈಸ್ ದ ವೆಕ್ಟಾರ್. ಇನಿಷಿಯಲ್ ಪಾಯಿಂಟ್ ಆಫ್ ದ ವೆಕ್ಟಾರ್ ಈಸ್ ಟೇಕನ್ ಆಸ್ tail, and this tip of the vector is taken as head, and this gives the direction.
tail gives initial point, head gives final point. So this arrow represents direction. Arrow direction represent ಮಾಡಿದರೆ ಈ ಒಂದು ಲೈನ್ನ ಲೆಂತ್ ಇದೆ ಅಲ್ವಾ ಮಕ್ಕಳ, ಸೊ ದಿಸ್ ಲೆಂತ್ is proportional to, this length is directly proportional to magnitude of vectors. Magnitude of vector. Magnitude of vector. Sir, what is the magnitude of vector? ಬಹಳ ಸಿಂಪಲ್, ನಿಮ್ಗೊಂದು ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ. ಮೊದಲು ನೋಡ್ಕೊಳ್ಳಿ ಮಕ್ಕಳ, ವೆಕ್ಟಾರ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಆ್ಯರೋ ಬಳಸ್ತೀವಿ. ಆ್ಯರೋನ ಯಾಕೆ ಬಳಸ್ತೀವಿ? ಆ್ಯರೋ see, initial point is what? Tail. Final point is what? Head. Okay? And now this theta gives you direction. Theta gives you direction. ನೋಡಿ ಮಕ್ಕಳ, ಆ್ಯಂಗಲ್ ಯಾವತ್ತೂ ನಮಗೆ ಡೈರೆಕ್ಷನ್ನ ತೋರಿಸುತ್ತೆ. ಈಗ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ಟೇಬಲ್ ಮೇಲೆ ಏನೋ ಇದೆ, ಓಕೆ, ಟೇಬಲ್ ಮೇಲೆ ಚಾಕ್ ಪೀಸ್ ಇದೆ. ನಾನು ಚಾಕ್ ಪೀಸ್ ತೋರಿಸಿದ್ರೆ ಈ ಥರ ತೋರಿಸ್ತೀನಿ ಕೈಯಲ್ಲಿ. ಲೈಟಲ್ಲಿದೆ, ಲೈಟ್ ಇಲ್ಲಿ ತೋರಿಸ್ತೀನಿ. ಫ್ಯಾನಲ್ಲಿದೆ, ಅಲ್ಲಿ ತೋರಿಸ್ತೀನಿ. ಆಮೇಲೆ ಕ್ಲಿಯರ್ ವಿತ್ ದಿಸ್ ಏನು ಚೇಂಜ್ ಮಾಡ್ತಾ ಇದ್ದೀನಿ ಮಕ್ಕಳ? ಆ್ಯಂಗಲ್ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಆ್ಯಂಗಲ್ ಗಿವ್ಸ್ ಯು ಡೈರೆಕ್ಷನ್. ವೈಲ್ ರೆಪ್ರೆಸೆಂಟಿಂಗ್ ವೆಕ್ಟಾರ್, ಆಲ್ವೇಸ್ ರಿಮೆಂಬರ್ ಲೆಂತ್ ಆಫ್ ದ ವೆಕ್ಟಾರ್ ಗಿವ್ಸ್ ಯು ಮ್ಯಾಗ್ನಿಟ್ಯೂಡ್, ಓಕೆ, ಆ್ಯಂಡ್ ಆ್ಯಂಗಲ್ ಗಿವ್ಸ್ ಯು ಡೈರೆಕ್ಷನ್. ಯಾವತ್ತೂ ಕ್ಲಿಯರ್ ಕಟ್ಟಾಗಿ ನೆನ್ಪಿಟ್ಕೊಳ್ಳಿ. ಯಾವುದಾದ್ರೂ ವೆಕ್ಟಾರ್ ತನ್ನ ಡೈರೆಕ್ಷನ್ ಹೇಗೆ ಹೇಳುತ್ತೆ? ಆ್ಯಂಗಲಿಂದ ಹೇಳುತ್ತೆ. ಆ್ಯಂಗಲ್ ಗಿವ್ಸ್ ಯು ವಾಟ್? ಡೈರೆಕ್ಷನ್. ಆ್ಯಂಡ್ ಲೆಂತ್ ಗಿವ್ಸ್ ಯು ಮ್ಯಾಗ್ನಿಟ್ಯೂಡ್, ಓಕೆ, ಆ್ಯಂಡ್ ಆ್ಯರೋ ರೆಪ್ರೆಸೆಂಟ್ಸ್ ಡೈರೆಕ್ಷನ್. ಸರ್, ಮ್ಯಾಗ್ನಿಟ್ಯೂಡ್ ಅಂದರೆ ಏನು? ನೋಡಿ, ತುಂಬ ಸಿಂಪಲ್. ಈಗ ಈ ಆಬ್ಜೆಕ್ಟ್ ಮೇಲೆ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ಓಕೆ. ಯಾವ ಥರ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ? ಇಲ್ಲಿ ನಾನೊಂದು ಸಿಸ್ಟಮ್ನ ತೊಗೊಳ್ತೀನಿ. ಸೊ ದಿಸ್ ಈಸ್ ನಾರ್ತ್, ದಿಸ್ ಈಸ್ ಸೌತ್, ದಿಸ್ ಈಸ್ ಈಸ್ಟ್ ಆ್ಯಂಡ್ ದಿಸ್ ಈಸ್ ವೆಸ್ಟ್. ಇಲ್ಲಿ ಡೇಟಾದಲ್ಲಿ ಹೇಳಿದರೆ, ಸೊ 8 ನ್ಯೂಟನ್ ಫೋರ್ಸ್, 8 ನ್ಯೂಟನ್ ಫೋರ್ಸ್ ಆ್ಯಕ್ಟ್ಸ್ in, acts along east direction, and 4 Newton along south direction. Okay na? So they have given the data. 8 Newton acts along east, 4 Newton acts along south direction. ಯಾವ ಬಾಡಿ ಮೇಲೆ? ಈ ಬಾಡಿ ಮೇಲೆ. ನಾವು ಇದನ್ನು ರೆಪ್ರೆಸೆಂಟ್ ಮಾಡಬೇಕು, ಓಕೆ. ದಿಸ್ ಇಸ್ ದ ಬಾಡಿ. 8 ನ್ಯೂಟನ್ ಆಕ್ಟ್ ಆಗ್ತದೆ ನಾರ್ತ್. 8 ನ್ಯೂಟನ್. ಎಷ್ಟಿದೆ ಇದು? 8 ನ್ಯೂಟನ್ ಆಕ್ಟ್ಸ್ ಅಲಾಂಗ್ ನಾರ್ತ್ ಡೈರೆಕ್ಷನ್. ಇದನ್ನೇ F1 ಅಂತ ಅಂದ್ಕೊಳ್ಳೋಣ. ಎಲ್ಲಿ ಆ್ಯಕ್ಟ್ ಆಗ್ತಾ ಇದೆ ಇದು? ನಾರ್ತ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತದೆ. 8 ನ್ಯೂಟನ್ ಅಲಾಂಗ್ ನಾರ್ತ್. Look here, 8 Newton is the magnitude of force, north is the direction of force. Am I clear? Okay. ಈಗ 4 Newton along south direction. ಸೌತ್ ಡೈರೆಕ್ಷನ್ ಯಾವುದು? ಕೆಳಗಡೆ. ಓಕೆ, ಈ ಲೈನು 8 ನ್ಯೂಟನ್ನ ರೆಪ್ರೆಸೆಂಟ್ ಮಾಡಿದರೆ 4 ನ್ಯೂಟನನ್ನು ರೆಪ್ರೆಸೆಂಟ್ ಮಾಡೋ ಲೈನ್ ಏನಿರಬೇಕು? ಇದರ ಎಕ್ಸಾಕ್ಟ್ ಅರ್ಧ ಇರಬೇಕು. Am I clear with this? So 4 Newton force along which direction? South. ಈಗ ಇದೆರಡನ್ನು ನೋಡಿದ್ರೆ F2 ಕ್ಲಿಯರ್ ಕಟ್ಟಾಗಿ ಐಡಿಯಾ ಬರ್ತಾ ಇದೆಯಾ? ನೋಡಿ ಇಲ್ಲಿ, ದಿಸ್ ಇಸ್ ವಾಟ್ 4 ನ್ಯೂಟನ್, ದಿಸ್ ಇಸ್ ವಾಟ್ 8 ನ್ಯೂಟನ್. ಈಗ ಅಕಸ್ಮಾತ್ ನಾನು ಇಲ್ಲಿ ಬರ್ದಿಲ್ಲ ಅಂದರೂ ಕೂಡ 2 ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಎ ಬಾಡಿ. 1 ಈಸ್ 8 ನ್ಯೂಟನ್ ಆ್ಯಕ್ಟ್ಸ್ ಅಲಾಂಗ್ ಈಸ್ಟ್, 4 ನ್ಯೂಟನ್ ಆ್ಯಕ್ಟ್ಸ್ ಅಲಾಂಗ್ ಸೌತ್ ಅಂತ ಹೇಳಿದ್ರೆ, ನೀವು ಇದರಲ್ಲಿ ಯಾವ್ದು 8 ನ್ಯೂಟನ್ ಯಾವ್ದು 4 ನ್ಯೂಟನ್ ಹೇಳ್ಬೋದಾ? ಆಫ್ ಕೋರ್ಸ್ ಹೇಳ್ಬೋದು ಸರ್. ಹೇಗೆ ಸರ್? F1 ಈಸ್ 8 ನ್ಯೂಟನ್ ಸರ್. ಯಾಕೆ? ಅದರ ಲೆಂತ್ ಜಾಸ್ತಿ ಇದೆ. ಲೆಂತ್ ರೆಪ್ರೆಸೆಂಟ್ಸ್ ವಾಟ್? ಮ್ಯಾಗ್ನಿಟ್ಯೂಡ್. ಇದರ ಲೆಂತ್ ಕಮ್ಮಿ ಇದೆ, ಸೊ ಮ್ಯಾಗ್ನಿಟ್ಯೂಡ್ ಇಸ್ ಲೆಸ್. ಸೊ ವಿ ಕ್ಯಾನ್ ಸೇ ಇಟ್ ಈಸ್ 4 ನ್ಯೂಟನ್ ಅಲಾಂಗ್ ಸೌತ್ ಡೈರೆಕ್ಷನ್. ನೋಡಿ, ಸೌತ್ ಅಂದರೆ ಡೌನ್ವರ್ಡ್ಸ್. ಇದೆಲ್ಲ ಆ್ಯಕ್ಟ್ ಆಗ್ತಿದೆ ನಾರ್ತ್ ಡೈರೆಕ್ಷನ್. ಆಮೇಲೆ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ದಿಸ್ ಈಸ್ ಒನ್ ವೆಕ್ಟರ್ F1, ದಿಸ್ ಈಸ್ ಅನದರ್ ವೆಕ್ಟರ್ F2, ದಿಸ್ ಈಸ್ ಅನದರ್ ವೆಕ್ಟರ್ F3. ದೀಸ್ 3 ಫೋರ್ಸಸ್ F1, F2, F3. ಈಗ ನಾನು ನಿಮ್ಗೆ ಹೇಳ್ತೀನಿ, ಇದರಲ್ಲಿ 6 ನ್ಯೂಟನ್ ಫೋರ್ಸ್ ಯಾವುದು, 4 ನ್ಯೂಟನ್ ಫೋರ್ಸ್ ಯಾವುದು, 2 ನ್ಯೂಟನ್ ಫೋರ್ಸ್ ಯಾವುದು ಹೇಳ್ಬೋದಾ ಈ ಮೂರಲ್ಲಿ? ಸರ್ ಆಫ್ ಕೋರ್ಸ್ ಹೇಳ್ಬೋದು. ಇದು ಯಾವುದು ಸರ್? ಸ್ಮಾಲೆಸ್ಟ್ 2 ನ್ಯೂಟನ್ ಸರ್. ಇದು ಸರ್ ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ 4 ನ್ಯೂಟನ್. ಇದು ಅದಕ್ಕಿಂತ ದೊಡ್ಡದಿದೆ ಸರ್ 6 ನ್ಯೂಟನ್. ಹೇಗೆ ಹೇಳಿದ್ರಿ ಮಕ್ಕಳ? ಲೆಂತ್ ರೆಪ್ರೆಸೆಂಟ್ಸ್ ಮ್ಯಾಗ್ನಿಟ್ಯೂಡ್. ಆಮೇಲೆ ಕ್ಲಿಯರ್ ವಿತ್ ದಿಸ್. ನೋಡಿ ಎಷ್ಟು ಸಿಂಪಲ್ ಇದೆ. ಸೊ ರೆಪ್ರೆಸೆಂಟೇಷನ್ ಆಫ್ ವೆಕ್ಟಾರಲ್ಲಿ ನಾವೇನನ್ನು ಬಳಸ್ತೀವಿ? ಆ್ಯರೋ ಬಳಸ್ತೀವಿ. ಸೊ ಇನಿಷಿಯಲ್ ಪಾಯಿಂಟನ್ನು ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ? ಟೈಲ್. ಸೊ ಫೈನಲ್ ಪಾಯಿಂಟನ್ನು ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ? ಹೆಡ್. ಥೀಟಾ ಏನು ಕೊಡುತ್ತೆ? ಡೈರೆಕ್ಷನ್.
Am I clear with this? Okay. And length of the vector gives magnitude of the vector. Am I clear with this? Okay. Next, just write down the data. ನಾನು ಇವಾಗ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನೇ ಕೂಡ ಇಲ್ಲಿ ಕೆಳಗಡೆ ಡೇಟಾದಲ್ಲಿ ಬರೆದಿದ್ದೀನಿ. ಓಕೆ, ಕ್ಯಾನ್ ಐ ಹ್ಯಾವ್ ದ ನೆಕ್ಸ್ಟ್ ಸ್ಲೈಡ್? Look here. Vector AB, in the vector AB, A is tail of the vector and B is head of the vector. ಅದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಕ್ಯಾನ್ ಐ ಹ್ಯಾವ್ ನೆಕ್ಸ್ಟ್ ಸ್ಲೈಡ್? ನೋಡಿ ಮಕ್ಕಳ, ಲೆಂತ್ ಆಫ್ ದ ಸ್ಟ್ರೈಟ್ ಲೈನ್. ದಿಸ್ ಈಸ್ ದಿ ಲೆಂತ್ ಆಫ್ ದಿ ಸ್ಟ್ರೈಟ್ ಲೈನ್. ದಿಸ್ ಗಿವ್ಸ್ ಯು ವಾಟ್? ಮ್ಯಾಗ್ನಿಟ್ಯೂಡ್. ಆಲ್ವೇಸ್ ರಿಮೆಂಬರ್, ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಮ್ಯಾಗ್ನಿಟ್ಯೂಡ್. Magnitude. Theta gives you what? Direction. Theta gives direction, and that is what we have written here. And look here, length of the straight line AB. Length of the straight line AB. ಈ ಎ ಬಿ ಇದೆಯಲ್ವಾ, ಇದರ ಲೆಂತ್ ಇದೆ ಅಲ್ವಾ, ಅದೇನು ರೆಪ್ರೆಸೆಂಟ್ ಮಾಡುತ್ತೆ? ಮ್ಯಾಗ್ನಿಟ್ಯೂಡ್. ಸೊ ದಟ್ಸ್ ವಾಟ್ ವಿ ಹ್ಯಾವ್ ರಿಟರ್ನ್ ಇಯರ್. ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಅಂದರೆ ಏನು ಮಾಡ್ತೀವಿ ಮಕ್ಕಳ? ಮಾಡ್ ಅಪ್ಲೈ ಮಾಡ್ತೀವಿ. ಮಾಡ್ ಅಪ್ಲೈ ಮಾಡಿದಾಗ ಲೆಂತ್ ಎಷ್ಟಿದೆ ಅನ್ನೋದನ್ನು ಮಾತ್ರ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ನಾವು ಎ ಇಸ್ ದಿ ಲೆಂತ್ ಆಫ್ ವೆಕ್ಟರ್. ಕ್ಯಾನ್ ಐ ಹ್ಯಾವ್ ದ ನೆಕ್ಸ್ಟ್ ಸ್ಲೈಡ್? ಓಕೆ, ಈಗ ಜಸ್ಟ್ ಇನ್ನೊಂದು ವೆಕ್ಟರ್ ಕೊಟ್ಟಿದ್ದಾರೆ. ಈ ವೆಕ್ಟರ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಈ ವೆಕ್ಟರಲ್ಲಿ ಟೈಲ್ ಯಾವುದು ನೋಡಿ? ಇಲ್ಲಿ ಆ್ಯರೋನ ಎಂಡ್ ಪಾಯಿಂಟ್ ಏನಾಗುತ್ತೆ? ಟೈಲ್. ಓಕೆ, ಎ ಏನು? ಹೆಡ್ ಆಫ್ ದಿ ವೆಕ್ಟರ್. ಹೆಡ್ ಆಫ್ ದಿ ವೆಕ್ಟರ್. ಥೀಟಾ ಏನು? ಡೈರೆಕ್ಷನ್. ಡೈರೆಕ್ಷನ್. ಆ್ಯಂಡ್ ದಿಸ್ ಈಸ್ ವಾಟ್? ಲೆಂತ್. Length of the vector gives magnitude. So that is what discussed here. In vector BA, B is the tile and A is the head of the vector. So ಇದನ್ನು just analyze ಮಾಡ್ಕೊಳ್ಳಿ, ತುಂಬ ಸುಲಭ ಇದೆ. And theta gives what? Theta gives direction. Am I clear with this? ಈಗ vector, this is P and Q. P and Q. How do you represent this? Sir, vector PQ. Vector PQ. What does it represent? P is tile. Q is head. Vector QS. Which is tile? Sir, Q, sir. Which is, what is S? Sir, S is head, sir. ಯಾಕೆ? ವೆಕ್ಟಾರ್ Q ಇಂದ S ಹೋಗ್ತಾ ಇದೆ. ಅಕಸ್ಮಾತ್ ಈ ಥರ ಇತ್ತು ಅಂತ ಇಟ್ಕೊಳ್ಳೋಣ. Q and S. ವೆಕ್ಟಾರ್ ಎಲ್ಲಿಂದ ಎಲ್ಲಿ ಹೋಗ್ತದೆ? Q ಇಂದ S ಗೆ. ಸೊ ದಿಸ್ ಇಸ್ ವಾಟ್? ಟೈಲ್. ಆ್ಯಂಡ್ ದಿಸ್ ಇಸ್ ವಾಟ್? ಹೆಡ್. ಆಮ್ ಐ ಕ್ಲಿಯರ್ ವಿತ್ ದಿಸ್? ಈಗ ಅಕಸ್ಮಾತ್ ಇನ್ನೊಂದು ಯಾವುದನ್ನು ಒಂದು ಕಂಡೀಷನ್ ಕೊಡ್ತೀನಿ. ವೆಕ್ಟಾರ್ ಸಿ ಡಿ. ಟೆಲ್ ಮಿ, ವಿಚ್ ಒನ್ ಇಸ್ ಟೈಲ್? ವಿಚ್ ಒನ್ ಇಸ್ ಹೆಡ್? ಸರ್, ಸಿ ಈಸ್ ಟೈಲ್, ಡಿ ಈಸ್ ಹೆಡ್. ಯಾಕೆ? ವೆಕ್ಟರ್ ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಗ್ತದೆ? ಸಿ ಇಂದ ಡಿಗೆ. ಸೊ ದಿಸ್ ಈಸ್ ಅಬೌಟ್ ದಿ ರೆಪ್ರೆಸೆಂಟೇಷನ್ ಆಫ್ ವೆಕ್ಟರ್ಸ್. ಆಮ್ ಐ ಕ್ಲಿಯರ್ ವಿತ್ ದಿಸ್? ಓಕೆ, ಕ್ಯಾನ್ ಐ ಹ್ಯಾವ್ ದ ನೆಕ್ಸ್ಟ್ ಸ್ಲೈಡ್? ಟೈಪ್ಸ್ ಆಫ್ ವೆಕ್ಟರ್ಸ್. ಇದು ತುಂಬ ಸುಲಭ ಇರ್ತದೆ ಮಕ್ಕಳ, ಭಾಳ ಅಂದರೆ ಭಾಳ ಸುಲಭ ಇರ್ತದೆ. ಫುಲ್ ಈಸಿ. ನಮಗೆ ಒಂದು 5-6 ಟೈಪ್ ಆಫ್ ವೆಕ್ಟರ್ ಬರ್ತದೆ. ಆ ವೆಕ್ಟರ್ಸನ್ನು ಮುಗಿಸಿದ್ರೆ ವಿ ಆರ್ ಡನ್ ವಿತ್ ದಿಸ್. ಓಕೆ, ಸೊ ಫಸ್ಟ್ look at this slide. Look at this slide. So look at this. ನೀಟಾಗಿ ಅಬ್ಸರ್ವ್ ಮಾಡಿ. ನೀವು ಅಬ್ಸರ್ವ್ ಮಾಡಿ. ನೀವು ಅಬ್ಸರ್ವ್ ಮಾಡಿ ನೀಟಾಗಿ ನನಗೆ ಹೇಳಬೇಕು. ನೋಡಿ ಮಕ್ಕಳಲ್ಲಿ ಎಷ್ಟು ಆರೋ ಇದೆ? 1 2 3. ಆರೋ ರೆಪ್ರೆಸೆಂಟ್ಸ್ ವಾಟ್? ವೆಕ್ಟರ್. ಈ ಮೂರು ವೆಕ್ಟರಲ್ಲಿ ಕಾಮನ್ ಏನು? ವೆಕ್ಟರ್ ಎ ಈಸ್ ಆಲ್ಸೋ ಸ್ಟಾರ್ಟಿಂಗ್ ಫ್ರಮ್ ಓ. ವೆಕ್ಟರ್ ಬಿ ಈಸ್ ಆಲ್ಸೋ ಸ್ಟಾರ್ಟಿಂಗ್ ಫ್ರಮ್ ಓ. ವೆಕ್ಟರ್ ಸಿ ಈಸ್ ಆಲ್ಸೋ ಸ್ಟಾರ್ಟಿಂಗ್ ಫ್ರಮ್ ಓ. ಆಲ್ ಆಫ್ ದೀಸ್ ವೆಕ್ಟರ್ಸ್ ಆರ್ ಸ್ಟಾರ್ಟಿಂಗ್ ಫ್ರಮ್ ವಾಟ್? ಎ ಸಿಂಗಲ್ ಪಾಯಿಂಟ್. Look here. When 2 or more vectors starts from single point, we call them co-initial vectors. Co-initial vectors. So when 2 or more vectors, more than 2 ಇದೆಯಾ ಇಲ್ಲಿ? ಎಸ್, ಆಫ್ ಕೋರ್ಸ್ ಮೋರ್ ದೆನ್ 2 ಇದೆ. ಒಂದಕ್ಕಿಂತ ಜಾಸ್ತಿ ಇದ್ದರೆ, 2 ವೆಕ್ಟರ್ ಇದ್ದರೆ ನಾವು ಕೋ-ಇನಿಷಿಯಲ್ ವೆಕ್ಟರ್ಸ್ ಅಂತ ಅನ್ಬೋದು. ಸೊ 2 ಅಥವಾ 2ಕ್ಕಿಂತ ಜಾಸ್ತಿ ವೆಕ್ಟರ್ಸ್ಗಳು ಒಂದೇ ಪಾಯಿಂಟಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ? ಕೋ-ಇನಿಷಿಯಲ್. ಕೋ ಅಂದರೆ ಒಂದೇ ಪಾಯಿಂಟ್, ಇನಿಷಿಯಲ್ ಸ್ಟಾರ್ಟಿಂಗ್. ಸೊ ದೇ ಆರ್ ಕೋ-ಇನಿಷಿಯಲ್ ವೆಕ್ಟರ್ಸ್. Vectors having same initial points. Here, what vectors are co-initial? OA vector, OB vector, OC vector. All of them are what? Co-initial. Can I have the example for that? Yes, of course. Nodi makla. Let me study this example. Nodi ili example na. Look at this flower pot. We all know flower pot, right? ದೀಪಾವಳಿಲಿ ಹಚ್ಚಿರ್ತೀರಲ್ವ? ನೋಡಿ ಇಲ್ಲಿ ದೀಪಾವಳಿಲಿ ನಾವು ಇದು ಫ್ಲವರ್ ಪಾಟನ್ನು ಫೈರ್ ಮಾಡಿದಾಗ ಫ್ಲವರ್ ಪಾಟಿಂದ ಬರೋ ಎಲ್ಲ ಪಾರ್ಟಿಕಲ್ಗಳು
ಪಾರ್ಟಿಕಲ್ ಮೇಲೆ ಬಂದು ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ. ಆ ಎಲ್ಲ ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಫ್ಲವರ್ ಪಾರ್ಟಿಂದ ಸ್ಟಾರ್ಟ್ ಆಗಿದೆ, ಹೌದಾ? ಹಾಗಾದ್ರೆ ನಾವು ಇದನ್ನ ಏನು ಹೇಳ್ಬೋದು? ಫ್ಲವರ್ ಪಾರ್ಟಿಂದ ಆಚೆ ಬರೋ ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಏನೇನ್ಬೋದು? ಆಲ್ ದ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದ ಫ್ಲವರ್ ಪಾರ್ಟ್ ಆರ್ ವಾಟ್? ಕೋಇನಿಷಿಯಲ್, ಯಾಕೆಂದರೆ ಸೇಮ್ ಪಾಯಿಂಟಿಂದ ಬರ್ತಾ ಇದೆ. ಆಮ್ ಐ ಕ್ಲಿಯರ್ ವಿತ್ ದಿಸ್? ಓಕೆ, ಕ್ಯಾನ್ ವಿ ಸ್ಟಡಿ ದ ನೆಕ್ಸ್ಟ್ ಟೈಪ್? ಎಸ್, ಅಫ್ಕೋರ್ಸ್ ವಿ ಕ್ಯಾನ್. ಕೋಟರ್ಮಿನಸ್. ಟರ್ಮಿನಸ್ ಅಂದ್ರೇನು? ಎಂಡ್ ಆಗೋದು. ಕೋ ಅಂದ್ರೇನು? ಸೇಮ್ ಪಾಯಿಂಟಲ್ಲಿ ಎಂಡ್ ಆಗೋದು. ಸೊ ನೋಡಿ ಇಲ್ಲಿ, ವೆಕ್ಟಾರ್ ಎ ಇಸ್ ಮೀಟ್ ವೆಕ್ಟಾರ್ ಎ, ವೆಕ್ಟಾರ್ ಬಿ, ವೆಕ್ಟಾರ್ ಸಿ. ಆಲ್ ಆಫ್ ದೆಮ್ ಆರ್ ಮೀಟಿಂಗ್ ಎಟ್ ವಾಟ್? ಸಿಂಗಲ್ ಪಾಯಿಂಟ್ O. ಸೊ ಆಲ್ ದ ವೆಕ್ಟಾರ್ಸ್ ಆರ್ ಟರ್ಮಿನೇಟೆಡ್ ಎಟ್ ಸಿಂಗಲ್ ಪಾಯಿಂಟ್. ವಾಟ್ ಈಸ್ ದಿಸ್? ಕೋಟರ್ಮಿನಸ್ ವೆಕ್ಟಾರ್. ವೆಕ್ಟಾರ್ ಎ ಕೂಡ ಓಲ್ ಎಂಡ್ ಆಗ್ತಿದೆ, ವೆಕ್ಟಾರ್ ಬಿ ಕೂಡ ಓ ಎಂಡಲ್ಲಿ ಆಗ್ತಿದೆ, ವೆಕ್ಟಾರ್ ಸಿ ಕೂಡ ಓಲ್ ಎಂಡ್ ಆಗ್ತಾ ಇದೆ. ಆಲ್ ದೀಸ್ ವೆಕ್ಟಾರ್, 2 or more vectors meeting at a single point having common terminal point, they are called what? Look here, vectors meeting at a point and having common terminal point, and they are called what? Coterminous vector. ಸರ್ ನನಗೆ ಇದಕ್ಕೊಂದು ಎಕ್ಸಾಂಪಲ್ ಕೊಡಿ. ಓಕೆ, ಇದಕ್ಕೊಂದು ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಕೊಡೋಣ. ಈಗ ಒಂದು ಟೇಬಲ್ ಇದೆ, ಈ ಟೇಬಲ್ ಇದೆ. ಈ ಟೇಬಲ್ನ ಒಬ್ಬರು ಈ ಕಡೆಯಿಂದ ಪುಷ್ ಮಾಡ್ತಾ ಇದ್ದಾರೆ. ಎಷ್ಟೋ 2 ನ್ಯೂಟನ್ ಅಂತ ಅಂದ್ಕೊಳ್ಳೋಣ, ವೆಕ್ಟಾರ್. ಓಕೆ, ವೆಕ್ಟಾರ್ F1. ಇನ್ನೊಬ್ರು ಈ ಕಡೆಯಿಂದ ಪುಷ್ ಮಾಡ್ತಾ ಇದ್ದಾರೆ, ವೆಕ್ಟಾರ್ F2. ಇನ್ನೊಬ್ರು ಈ ಕಡೆಯಿಂದ ಪುಷ್ ಮಾಡ್ತಾ ಇದ್ದಾರೆ, ವೆಕ್ಟಾರ್ F3. ಈ ಫೋರ್ಸ್ಗಳೇನು? ವೆಕ್ಟಾರ್ಸ್. ಆಲ್ ಆಫ್ ದೆಮ್ ಆರ್ ಆ್ಯಕ್ಟಿಂಗ್ ಎಟ್ ಸೇಮ್ ಬಾಡಿ. ವಾಟ್ ಈಸ್ ದಿಸ್? ಕೋಟರ್ಮಿನಸ್ ವೆಕ್ಟಾರ್. ಎಲ್ಲರೂ ಕೂಡ ಒಂದೇ ಕಡೆಗೆ ಬಂದು ಒಂದೇ ಟೇಬಲ್ ಮೇಲೆ ಫೋರ್ಸ್ ಆಗ್ತಾ ಇದ್ದಾರೆ. ಸೊ ಅದನ್ನೇನು ಕನ್ಸಿಡರ್ ಮಾಡೋದು? ದೇ ಆರ್ ಕೋಟರ್ಮಿನಸ್ ವೆಕ್ಟಾರ್ಸ್. ವಿಲ್ ಸ್ಟಡಿ ನೆಕ್ಸ್ಟ್ ಟೈಪ್. ತುಂಬ ಸಿಂಪಲ್ ಇರುತ್ತೆ ಮಕ್ಕಳ, ಭಾಳ ಸುಲಭ ಇರ್ತದೆ ಇದು. ಲುಕ್ ಎಟ್ ದಿಸ್ ಫಿಗರ್. Look at this figure. A particle travels from A to B. Particle displaces from point A to point B. Okay. Now, what is its vector? Vector A. When it moves from vector A to B, vector AB. Vector AB is represented by what? Vector A. Now, the particle travels from point B to point A, point B to point A. Now, ಸೆಕೆಂಡ್ ಕಂಡೀಷನಲ್ಲಿ ಪಾಯಿಂಟ್ ಎಲ್ಲಿಂದ ಬಂತು? ಡಿಸ್ಪ್ಲೇಸ್ಮೆಂಟ್ ಎಲ್ಲಿಂದ ಆಯಿತು? ಬಿ ಇಂದ ಎ ಕಡೆಗೆ. ಹಾಗಾದರೆ ಬಿ ಏನಾಗುತ್ತೆ? ಟೈಲ್. ಎ ಏನಾಗುತ್ತೆ? ಹೆಡ್. ಸೊ ವೆಕ್ಟಾರ್ ಬಿ ಎ ಇಸ್ ಈಕ್ವಲ್ ಟು, ಕ್ಯಾನ್ ಐ ರೈಟ್ ವೆಕ್ಟಾರ್ ಎ? ನೋ ಸರ್, ಯು ಕಾಂಟ್ ರೈಟ್ ವೆಕ್ಟಾರ್ ಎ. ವೆಕ್ಟಾರ್ ಎ ಇಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಡೈರೆಕ್ಷನ್, ಸೊ ವಿ ಶುಡ್ ಮೆನ್ಷನ್ ಮೈನಸ್ ಎ. ಈ ಕಡೆ ಹೋದರೆ ಡಿಸ್ಪ್ಲೇಸ್ಮೆಂಟ್ ಎ ಆದರೆ ವಾಪಸ್ ಬಂದಾಗ ಡಿಸ್ಪ್ಲೇಸ್ಮೆಂಟ್ ಏನು? ಮೈನಸ್ ಎ. ಆಮ್ ಐ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಲುಕ್ ಹಿಯರ್, ವೆಕ್ಟಾರ್ ಎ ಬಿ ಆ್ಯಂಡ್ ದಿಸ್ ಇಸ್ ವೆಕ್ಟಾರ್ ಬಿ ಎ. ವೆಕ್ಟಾರ್ ಬಿ ಎ ಈಸ್ ನೆಗೆಟಿವ್ ಆಫ್ ವೆಕ್ಟಾರ್ ಎ ಬಿ. ಆಮ್ ಐ ಕ್ಲಿಯರ್ ವಿತ್ ದಿಸ್? ನೆಗೆಟಿವ್ ಆಫ್ ವೆಕ್ಟಾರ್ ಎ ಬಿ. ಸೊ ನಾವು ನೆಗೆಟಿವ್ ಆಫ್ ವೆಕ್ಟಾರ್. ವಾಟ್ ಈಸ್ ದ ನೆಗೆಟಿವ್ ಆಫ್ ವೆಕ್ಟಾರ್? ಸೊ ದಟ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಏನು ಡಿಸ್ಕಸ್ ಮಾಡಿದ್ವಿ? We consider vector AB, okay, which indicates displacement of the particle from point A to B. A ಇಂದ B ಹೋಗೋದನ್ನ ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಮಾಡಿದ್ವಿ? ವೆಕ್ಟಾರ್ ಬಿ ಎ ಏನು ರೆಪ್ರೆಸೆಂಟ್ ಮಾಡುತ್ತೆ? ಡಿಸ್ಪ್ಲೇಸ್ಮೆಂಟ್ ಆಫ್ ಪಾರ್ಟಿಕಲ್ ಫ್ರಮ್ ಬಿ ಟು ಎ. ಸೊ ದಿಸ್ ವೆಕ್ಟಾರ್ ಬಿ ಎ ಈಸ್ ವಾಟ್? ನೆಗೆಟಿವ್ ಆಫ್ ವೆಕ್ಟಾರ್ ಎ ಬಿ. ಆಮೇಲೆ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ತುಂಬ ಸಿಂಪಲ್ ಮಕ್ಕಳ. ನೆಗೆಟಿವ್ ಆಫ್ ಎ ವೆಕ್ಟಾರ್ ಅಂದರೆ a vector in exactly opposite direction with the same magnitude, but the direction reverses. Okay, look here. So vector BA is the negative of vector AB. Always remember, look here, vector AB is equal to minus vector BA. This is very important. Am I clear with this? Okay. Children, till now we discussed about types of vectors. We will continue with the types of vector in next class. Thank you.